ನಿತ್ಯ ನೆನೆಯಬೇಕಾ ನಿತ್ಯ ನೆನೆಯಬೇಕಾ ಅವರಿಗೆ ನಾವು ಶರಣು ಹೋಗಬೇಕಾ ಅವರಿಗೆ ನಾವು ಶರಣು ಹೋಗಬೇಕಾ ಶರಣು ಹೋಗಬೇಕಾ ಮುಕ್ತ ಪಾಶದಿಂದ ಮುಕ್ತ ಆಗಲು ಮನುಷ್ಯ ಜನ್ಮವ ಬೇಕಾ
ಇಂಥ ಗಂಟ ಬಿದ್ದನವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ಜೀವ ಹೊಲ ಮನಿಯೆಲ್ಲ ಮಾರ್ಯಾನ ತವರಿನ ಬಂಗಾರ ಬೇಡ್ತಾನ ಬೇಡ್ತಾನ ಹೊಲ ಮನಿಯೆಲ್ಲ ಮಾರ್ಯಾನ ತವರಿನ ಬಂಗಾರ ಬೇಡ್ತಾನ ಬೇಡ್ತಾನ ಎಲ್ಲ ಹಾಳ ಮಾಡ್ಯಾನ ಕೂಲಿ ಮಾಡಕ ಹಚ್ಚಾನ ಹಚ್ಚಾನ ಎಲ್ಲ ಹಾಳ ಮಾಡ್ಯಾನ ಕೂಲಿ ಮಾಡಕ ಹಚ್ಚಾನ ಹಚ್ಚಾನ ಊರಗ ಸಾಲ ಮಾಡ್ಯಾನ ಕುಡಿದು ಮನೆಗೆ ಬರ್ತಾನ ಊರಗ ಸಾಲ ಮಾಡ್ಯಾನ ಕುಡಿದು ಮನೆಗೆ ಬರ್ತಾನ ಮಾನ ಮರ್ಯಾದೆಲ್ಲ ಮಾರಿ ಬಿಟ್ಟಾನವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ಜೀವ ಚಿನ್ನದಂತ ಮಗ ಹುಟ್ಟ್ಯಾನ ಅಪ್ಪನ ಹೆಸರು ಇಟ್ಟೇನ ಇಟ್ಟೇನ ಚಿನ್ನದಂತ ಮಗ ಹುಟ್ಟ್ಯಾನ ಅಪ್ಪನ ಹೆಸರು ಇಟ್ಟೇನ ಇಟ್ಟೇನ ಮಗನ ನೋಡಲು ಬಾರವ್ವ ನಮ್ಮವ್ವ ಹಡೆದವ್ವ ಹಡೆದವ್ವ ಮಗನ ನೋಡಲು ಬಾರವ್ವ ನಮ್ಮವ್ವ ಹಡೆದವ್ವ ಹಡೆದವ್ವ ಹರಕೆ ಹೊತ್ತು ಎತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ ಹರಕೆ ಹೊತ್ತು ಎತ್ತೆನವ್ವ ರೊಕ್ಕ ರೂಪಾಯಿ ಬ್ಯಾಡವ್ವ ನಿನ್ನ ಮುಖ ಒಮ್ಮೆ ಬಂದು ತೋರಿಸವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ಜೀವ ಕೂಲಿ ನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬೆಳೆಸ್ತೀನಿ ಕೂಲಿ ನಾಲಿ ಮಾಡ್ತೀನಿ ಮಗನ ಚೆನ್ನಾಗಿ ಬೆಳೆಸ್ತೀನಿ ಬೆಳೆಸ್ತೀನಿ ಬಾಳ ಸಾಲಿ ಕಲಿಸ್ತೀನಿ ಒಳ್ಳೆ ವ್ಯಕ್ತಿ ಮಾಡ್ತೀನಿ ಮಾಡ್ತೀನಿ ಬಾಳ ಸಾಲಿ ಕಲಿಸ್ತೀನಿ ಒಳ್ಳೆ ವ್ಯಕ್ತಿ ಮಾಡ್ತೀನಿ ಮಾಡ್ತೀನಿ ದೊಡ್ಡ ಸಾಹೇಬ ಮಾಡ್ತೀನಿ ಗಂಡಗ ಬುದ್ಧಿ ಕಲಿಸ್ತೀನಿ ದೊಡ್ಡ ಸಾಹೇಬ ಮಾಡ್ತೀನಿ ಗಂಡಗ ಬುದ್ಧಿ ಕಲಿಸ್ತೀನಿ ಹೆತ್ತ ತವರಿನ ಕೀರ್ತಿ ತರತೀನಿ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ತಾಯಿ ಹಡೆದವ್ಗ ನೆನಸೈತಿ ಜೀವ ಜೀವ ತಾಯಿ ಹಡೆದವ್ಗ ನೆನಸೈತಿ ಜೀವ ಕಟ್ಟಿದ ಕನಸು ಹೊಡೆದು ಚೂರಾಯಿತವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತವ್ವ ಎದೆ ಜಲ್ಲಂತ ಎರಡು ಕೈಯ ಕಾಲು ಕೊಟ್ಟ ಕಣ್ಣು ಮೂಗು ಬಾಯಿ ಕೊಟ್ಟ ಸುಂದರವಾದ ರೂಪ ಕೊಟ್ಟ ಇದಕ್ಕ ಇದ್ಕ ಹಲ್ಲಿನ ಸೊಟ್ಟ ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಶಿವ ಆಡಿಸಿದಂಗಡಬೇಕು ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಪಾತ್ರಧಾರಿ ನಾವೆಲ್ಲ ಸೂತ್ರಧಾರಿ ಶಿವ ಮೇಲ ಶಿವ ಆಡಿಸಿದಂಗಡಬೇಕು ನಾವೆಲ್ಲ
ಶಿವ ಆಡಿಸಿದಂಗಡಬೇಕು ನಾವೆಲ್ಲ. ಎರಡು ಕೈಯ ಕಾಲು ಕೊಟ್ಟ, ಕಣ್ಣು ಮೂಗು ಬಾಯಿ ಕೊಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕಾಗಿಟ್ಟನು ಹಲ್ಲಿನ ಸಟ್ಟ. ಎರಡು ಕೈಯ ಕಾಲು ಕೊಟ್ಟ, ಕಣ್ಣು ಮೂಗ ಬಾಯಿ ಕೊಟ್ಟ, ಸುಂದರವಾದ ರೂಪ ಕೊಟ್ಟ, ಇದಕ್ಕಾಗಿಟ್ಟನು ಹಲ್ಲಿನ ಸಟ್ಟ. ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಪಾತ್ರಧಾರಿ ನಾವೆಲ್ಲ. ಗಂಡಿಗೊಂದು ಹೆಣ್ಣು ಕೊಟ್ಟ, ಹೆಣ್ಣಿಗೊಂದು ಗಂಡು ಕೊಟ್ಟ, ಮಕ್ಕಳ ಮಾಡಿ ಇದಕ್ಕಾಗಿಟ್ಟ, ಕುಂತು ಕೆಳಿರಿ ಸಂಸಾರ ಗುಟ್ಟ. ಗಂಡಿಗೊಂದು ಹೆಣ್ಣು ಕೊಟ್ಟ, ಹೆಣ್ಣಿಗೊಂದು ಗಂಡು ಕೊಟ್ಟ, ಮಕ್ಕಳು ಮಾಡಿ ಇದಕ್ಕಾಗಿಟ್ಟ, ಕುಂತ ಕೆಳಿರಿ ಸಂಸಾರ ಗುಟ್ಟ. ಗಂಡಿಗೊಂದು ಹೆಣ್ಣು ಕೊಟ್ಟ, ಹೆಣ್ಣಿಗೊಂದು ಗಂಡು ಕೊಟ್ಟ, ಮಕ್ಕಳ ಮಾಡಿ ಇದಕ್ಕಾಗಿಟ್ಟ, ಕುಂತ ಕೆಳಿರಿ ಸಂಸಾರ ಗುಟ್ಟ. ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಪಾತ್ರಧಾರಿ ನಾವೆಲ್ಲ, ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವ ಮೇಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ. ಕಷ್ಟ ಸುಖ ಇದರಗ ಇಟ್ಟ, ಕರ್ಮ ಧರ್ಮ ತೂಗಿ ಬಿಟ್ಟ, 100 ವರ್ಷ ಆಯುಷು ಕೊಟ್ಟ, ಕುಂತು ಕೆಳಿರಿ ಜೀವನ ಗುಟ್ಟ. ಹೇ ಎಲ್ಲೋ ಮನುಜ, ಎಲ್ಲೋ ಮನವೇ, ಕಷ್ಟ ಸುಖ ಇದರಗ ಕೊಟ್ಟ, ಕರ್ಮ ಧರ್ಮ ತೂಗಿ ಬಿಟ್ಟ, 100 ವರ್ಷ ಆಯುಷ ಕೊಟ್ಟ, ಕುಂತು ಕೆಳಿರಿ ಜೀವನ ಗುಟ್ಟ. ಕಷ್ಟ ಸುಖ ಇದರಗ ಕೊಟ್ಟ, ಕರ್ಮ ಧರ್ಮ ತೂಗಿ ಬಿಟ್ಟ, 100 ವರ್ಷ ಆಯುಷ ಕೊಟ್ಟ, ಕುಂತು ಕೆಳಿರಿ ಜೀವನ ಕಟ್ಟ. ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಪಾತ್ರಧಾರಿ ನಾವೆಲ್ಲ, ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವ ಮೇಲ, ಪಾತ್ರಧಾರಿ ನಾವೆಲ್ಲ, ಸೂತ್ರಧಾರಿ ಶಿವ ಮೇಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ, ಶಿವ ಆಡಿಸಿದಂಗಡಬೇಕು ನಾವೆಲ್ಲ. ಎಲೆ ಮನವೇ ಲೋಕನಾಥನ ಧ್ಯಾನವ ಮಾಡು, ಲೋಕನಾಥನ ಧ್ಯಾನವ ಮಾಡು, ಸಾಕಾರ ಮಾಡಿಕೊಂಡು ಇರು ಮನವೇ, ಸಾಕಾರ ಮಾಡಿಕೊಂಡು ಇರು ಮನವೇ. ಯಾಕೆ ಚಿಂತೆ ಮಾಡದೆ ಎಲೆ ಮನವೇ, ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ.
ಬಲ್ಲಂಥ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಬಲ್ಲಂಥ ಜ್ಞಾನಿಗಳು ಬಲ್ಲಷ್ಟು ಹೇಳಿದರ ಅಲ್ಲಂತಾನ ಬ್ಯಾಡ ಎಲೆ ಮನವೇ ನೀ ಅಲ್ಲಂತಾನ ಬ್ಯಾಡ ಎಲೆ ಮನವೇ ಯಾಕ್ ಚಿಂತೆ ಮಾಡದೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಯಾರಿಗೆ ಯಾರಿಲ್ಲ ಮನವೇ 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 ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು ಮೂರು ದಿನದ ಸಂತೆ ಎಲೆ ಮನವೇ ಯಾರಿಗೆ ಯಾರಿಲ್ಲ ಎಲೆ ಮನವೇ ಇದು ಮೂರು ದಿನದ ಸಂತೆ ಎಲೆ ಮನವೇ ಸೇರದವರ ಮುಂದೆ ಜಾರಿ ಬೀಳದಂತೆ ಸೇರದವರ ಮುಂದೆ ಜಾರಿ ಬೀಳದಂತೆ ಪಾರಾಗಿ ಹೋಗಬೇಕು ಎಲೆ ಮನವೇ ಪಾರಾಗಿ ಹೋಗಬೇಕು ಎಲೆ ಮನವೇ ಯಾಕ್ ಚಿಂತೆ ಮಾಡತೆ ಎಲೆ ಮನವೇ ನಿನಗ ಯಾತರ ಸುಖವಿಲ್ಲ ಎಲೆ ಮನವೇ ಆಸೆಯಳಿಬೇಕು ಎಲೆ ಮನವೇ ಮನದ ಹೆಸಿಗೆ ತೊಳಿಬೇಕು ಎಲೆ ಮನವೇ ಆಸೆಯಳಿಬೇಕು ಎಲೆ ಮನವೇ ಮನದ ಹೆಸಿಗೆ ತೊಳಿಬೇಕು ಎಲೆ ಮನವೇ ದೇಶದೊಳಗ ಇವತ್ತಿನ ಈ ಶುಭ ಸಮಾರಂಭದ ಗಳಿಗೆಯಲ್ಲಿ ವೇದಿಕೆ ಮೇಲೆ ಆಸೀನರಾದಂಥ ಮಹಾಪೂಜ್ಯರುಗಳೇ ಹಾಗೂ ಪೊಲೀಸ್ ಸಿಬ್ಬಂದಿ ವರ್ಗದವರೇ ಹಾಗೂ ನನ್ನ ಗ್ರಾಮದ ಹಿತೈಷಿಗಳೇ ಹಾಗೂ ಎಲ್ಲ ಈ ಅಪ್ಪು ಅಗ್ರಿ ಎಂಟರ್ಪ್ರೈಸಸ್ರವರ ಕಾರ್ಯಕ್ರಮಕ್ಕೆ ಆಗಮಿಸಿದ ಎಲ್ಲ ಸನ್ಮಾನಿತ ಸದಸ್ಯರುಗಳೇ, ಇವತ್ತಿನ ದಿವಸ ಈ ಒಂದು ಒಳ್ಳೆಯ ಕಾರ್ಯಕ್ರಮಕ್ಕೆ ನನ್ನ ಮಗ ಚಿಕ್ಕ ವಯಸ್ಸಿಂದ ಬಡತನದಿಂದ ಬಂದು ಭಯಂಕರ ಬಡತನದಲ್ಲಿ ಬೆಳೆದು ಇವತ್ತು ಬಂದು ಇಂಥ ಕಾರ್ಯಕ್ರಮ ಮಾಡಿಕೊಂಡು ಒಂದು ಅಗ್ರಿ ಏನು ಒಂದು ಇದು ಇಟ್ಟಿದ್ದಾರೆ. ಅವರಿಗೆ ನನ್ನ ಪೂರ್ವಕವಾಗಿ ಅನಂತ ವಂದನೆ ಸಲ್ಲಿಸುತ್ತಾ ಇಂಥ ಕಾರ್ಯಕ್ರಮಗಳನ್ನು ತಮ್ಮ ಬಡತನದಲ್ಲಿ ಬಂದು ಇವತ್ತು ಹೆಮ್ಮರವಾಗಿ ಬೆಳೆದು ದೊಡ್ಡ ಒಂದು ಆರದ ಮರವಾಗಿ ಎಲ್ಲ ಜನರಿಗೆ ಆಶ್ರಯವಾಗಿ ಒಂದು ರೈತರ ಏಳಿಗೆಯಾಗಿ ದುಡಿತಕ್ಕಂಥ ನನ್ನ ಮಗ ಅಪ್ಪು ಅವರಿಗೆ ದೇವರು ಒಳ್ಳೆಯದು ಮಾಡಲಿ ಅಂತ ಬೇಡಿಕೊಂಡು ನಾನೊಂದು ಎರಡು ಪ್ರಾಸ್ತಾವಿಕ ಮಾತು ಮುಗಿಸ್ತೀನಿ. ಜೈ ಹಿಂದ್, ಜೈ ಕರ್ನಾಟಕ. ಮಹಾದೇವೋ ಗುರುದೇವ ಸದಾಶಿವ ಗುರುದೈವಾತ್ ಪರಂ ನಾಸ್ತಿ ತಸ್ಮೈ ಶ್ರೀ ಗುರುವೇ ನಮಃ. ಎನ್ನ ಸದ್ಗುರುಗಳನ್ನು ಮನೋಮಂದಿರದಲ್ಲಿ ಧ್ಯಾನಿಸಿಕೊಂಡು ವೇದಿಕೆ ಮೇಲೆ ಆಸೀನರಾಗಿರುವಂತಹ ಪರಮಪೂಜ್ಯ ಗಿರಿಶಾನಂದಪ್ಪಂಗಳವರ ಪವಿತ್ರ ಚರಣಾರವಿಂದಗಳಲ್ಲಿ ಶಿರಸಾಷ್ಟಾಂಗ ನಮಸ್ಕಾರಗಳನ್ನು ಹಾಕಿ ದಿವ್ಯ ಸನ್ನಿಧಾನವನ್ನು ಕರುಣಿಸಿರುವಂತಹ
ಪ್ರಭುಲಿಂಗೇಶ್ವರ ಮಠದ ಅಧಿಪತಿಗಳಾಗಿರುವಂತಹ ಪರಮಪೂಜ್ಯರಾಗಿರುವಂತಹ ಬಸವರಾಜ ಪೂಜಾರಿ ಅವರಲ್ಲಿಯೂ ಸಹಿತ ಅನಂತ ಕೋಟಿ ಶರಣಾರ್ಥಿಗಳನ್ನ ಅರ್ಪಿಸಿ, ಅವರಿವರೆನ್ನದೆ ವೇದಿಕೆಯ ಮೇಲಿರ್ತಕ್ಕಂಥ ಎಲ್ಲರಲ್ಲಿಯೂ ಸಹಿತ ಅನಂತ ಕೋಟಿ ಶರಣಾರ್ಥಿಗಳು. ಈ ಒಂದು ಅಪ್ಪು ಅಗ್ರಿ ಎಂಟರ್ಪ್ರೈಸಸ್ ಉದ್ಘಾಟನಾ ಕಾರ್ಯಕ್ರಮದ ನಿಮಿತ್ತವಾಗಿ ಆಗಮಿಸಿರ್ತಕ್ಕಂತಹ ಎಲ್ಲ ರೈತ ಬಾಂಧವರೇ, ತಂದೆ ತಾಯಿಗಳೇ, ತಮ್ಮೆಲ್ಲರಿಗೂ ಸಹಿತ ಶರಣಾರ್ಥಿಗಳು. ಬಹುಶಃ ಇನ್ನು ಇದ್ದು ಕೊನೆಗೆ ಮಾತನಾಡಬೇಕಾಗಿತ್ತು. ಬೇರೆ ಕಡೆ ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೋದ್ರಿಂದ ಮೊದಲಿಗೆ ನಾವೇ ಮಾತನಾಡಿ ನಂತರ ಎಲ್ಲರೂ ಸಹಿತ ಮಾತನಾಡೋರದಾರ. ಇನ್ನೂ ಕಾರ್ಯಕ್ರಮ ಮುಗಿಯೋದಿಲ್ಲ, ಎಲ್ಲ ಸರ್ ಅದೆಲ್ಲ ಮಾತನಾಡ್ತಾರೆ. ಹಾಗಾಗಿ ಮೊದಲಿಗೆ ನಾವೇ ಒಂದು 4 ಮಾತುಗಳನ್ನು ಹೇಳಿ ಹೋಗಬೇಕು ಅಂತ ಮಾತನಾಡ್ತಾ ಇದ್ದೀನಿ ಅಷ್ಟೇ. ಬಹುಶಃ ಇನ್ನೇಗ ಅವರು ಚಿಕ್ಕಪ್ಪವರು ಮಾತನಾಡುವಂಥ ಸಮಯದೊಳಗೆ ಬಹಳ ಸುಂದರವಾಗಿ ಎರಡೇ ಮಾತಾಡ್ಯಾರ, ಖರೆ ಬಹಳ ಚಂದ ಮಾತಾಡ್ಯಾರ. ಬಡತನದಿಂದ ಬಂದಿರತಕ್ಕಂಥ ಅಪ್ಪು ಅವರು ಇವತ್ತು ಒಂದು 3 ಅಂಗಡಿಗಳನ್ನು ತೆಗೆದುಕೊಂಡು ಅವುಗಳನ್ನು ತಾವೇ ಸ್ವತಃ ನಡೆಸಬೇಕು ಅಂತ ಒಂದು ಒಳ್ಳೆ ರೈತರಿಗೆ ಬೇಕಾಗುವಂತಹ ಬೀಜ, ಗೊಬ್ಬರ, ಕೀಟನಾಶಕ ಇವೆಲ್ಲವುಗಳನ್ನು ಕೊಡಬೇಕು ಅಂತ ಆಸೆ ಇಟ್ಕೊಂಡು ಇಟ್ಟಿದ್ದಾರೆ. ಬಹುಶಃ ಮನುಷ್ಯ ಹುಟ್ಟು ಅವನ ಕೈಯೊಳಗೆ ಇಲ್ಲ. ನಾವು ಯಾವ ಮನೆಯಾಗ ಹುಟ್ಟಬೇಕು, ಹೆಂಗೆ ಹುಟ್ಟಬೇಕು ಅಂತ ನಮ್ಮ ಯಾರ ಕೈಯೊಳಗೂ ಇಲ್ಲ. ಹುಟ್ಟು ಸ್ವಾಭಾವಿಕ ಪ್ರಕೃತಿಯ ಧರ್ಮ. ಆದ್ರೆ ನಾವು ಹೆಂಗಿರಬೇಕು ಅನ್ನೋದನ್ನು ಭಗವಂತ ನಮ್ಮ ಕೈಯೊಳಗೆ ಕೊಟ್ಟಾನ. ಎಲ್ಲರ ಕೈಯೊಳಗೆ ಕೊಟ್ಟಿದ್ದಾನಿಲ್ರಿ. ಬಡತನ ಮನೆಯೊಳಗೆ ಹುಟ್ಟಿದ್ರೂ ಸಹಿತ ಬಡವರಾಗಿ ಸಾಯ್ತಾ ಇದ್ದೀವಪ್ಪ ಅಂತಂದ್ರೆ ನಮ್ಮಷ್ಟು ದರಿದ್ರರು ಬೇರೆ ಯಾರೂ ಇಲ್ಲ. ಬಡತನ ಮನೆಯೊಳಗೆ ಹುಟ್ಟಿದ್ರೂ ಸಹಿತ ಶ್ರೀಮಂತರಾಗಿ ಸಾಯ್ಬೇಕಂತ. ಹೆಂಗೆ ಶ್ರೀಮಂತರಪ್ಪ ಅಂತಂದ್ರೆ ಒಳಗೂ ಶ್ರೀಮಂತರು, ಹೊರಗೂ ಶ್ರೀಮಂತರು. ಬಸವಣ್ಣವ್ರು ಹೇಳೋದಿಲ್ಲ, ಮನೆ ನೋಡಾ ಬಡವರು, ಮನ ನೋಡಾ ಘನ ಮನ ಸಂಪನ್ನರು. ತುಕಾರಾಮ್ ಮಹಾರಾಜರು ಅದೇ ಮಾತನ್ನು ಮರಾಠಿ ಒಳಗೆ ಹೇಳ್ತಾರ, ಆಮಿ ಶ್ರೀಮಂತ ಹೂನಿ ಶ್ರೀಮಂತ. ನಾವು ಶ್ರೀಮಂತರಕ್ಕಿಂತಲೂ ಶ್ರೀಮಂತ ಅಂತ ಹೇಳ್ತಾರೆ. ಕಷ್ಟಪಟ್ಟು ಮ್ಯಾಲೆ ಬರಬೇಕು ಮನುಷ್ಯ. ಬಹುಶಃ ಮನುಷ್ಯನಿಗೆ ಅಸಾಧ್ಯವಾಗಿರೋದು ಭೂಮಂಡಲದ ಮೇಲೆ ಯಾವುದೂ ಇಲ್ಲ. ಅಂತಿಂಥವ್ರು ಈ ಪೃಥ್ವಿ ಒಳಗೆ ಹುಟ್ಟಿ ಎಷ್ಟು ಸುಂದರವಾಗಿ ಬದುಕ್ಯಾರಪ್ಪ ಅಂತಂದ್ರೆ ಅವರು ಬದುಕೇ ಒಂದು ಆದರ್ಶ. ಅವರ ಜೀವನದೊಳಗೆ ನಡೀತಕ್ಕಂಥ ಪ್ರತಿಯೊಂದು ಘಟನೆಗಳು ಸಾಧಕರಾದವರಿಗೆ ದಾರಿ ದೀಪಗಳಾಗ್ತಾವ. ಅಷ್ಟು ಸುಂದರವಾಗಿ ಬದುಕ್ಯಾರ. ಅನ್ನಿಸ್ತದ ಎಷ್ಟು ಚಂದ ಬದುಕ್ಯಾರಲ್ಲಪ್ಪ. ನಮ್ಮಂಗೆ ಅವರಿಗೆ ಮನಿ ಇಲ್ಲ, ನಮ್ಮಂಗೆ ಅವರಿಗೆ ಬ್ಯಾಂಕ್ನಾಗ ಬ್ಯಾಲೆನ್ಸ್ ಇಲ್ಲ, ಆದರೂ ಸಹಿತ ಜಗತ್ತಿನ ಜನ ಅವ್ರ ಕಡೆ ನೋಡ್ತಾರೆ. ಎಷ್ಟು ಚಂದ ಬದುಕ್ಯಾರ. ಇಲ್ಲೊಬ್ಬ ಪರಮ ಪೂಜ್ಯರಾಗಿರುವಂಥ ಸಿದ್ದೇಶ್ವರಪ್ಪಗಳು ಫೋಟೋ ಇಟ್ಟಾರ. ಏನು ಅವ್ರದ್ದೇನು ಬ್ಯಾಂಕ್ ಬ್ಯಾಲೆನ್ಸ್ ಇತ್ತೇನ್ರಿ? ತಮ್ಮ ಹೆಸರಲ್ಲೇ ಒಂದು ಗುಂಟೆ ಎಲ್ಲರಿ ಜಮೀನು ಇತ್ತೇನ್ರಿ? ಅವ್ರ ಹೆಸರಲ್ಲೇ ಯಾವುದರೇ ಗಾಡಿ ಏನರೇ ಇತ್ತೇನ್ರಿ? ಏನೂ ಇರಲಿಲ್ಲ. ಆದ್ರೆ ಜಗತ್ತಿನ ಜನ ಎಲ್ಲ ದೊಡ್ಡ ದೊಡ್ಡ ಶ್ರೀಮಂತರಾದವ್ರು ನಾವು ಆನಂದವಾಗಿದ್ದೀವಿ ಅಂತ, ಶ್ರೀಮಂತರಾದವರು ಭಾಳ ಸುಖವಾಗಿರ್ತಾರಂತ ನಾವೇನು ಹೇಳ್ತೀವಲ್ಲ, ಅಂತಹ ಶ್ರೀಮಂತರೆಲ್ಲರೂ ಸಹಿತ ಎಲ್ಲಿ ಬರ್ತೀರಪ್ಪ ಅಂತ ಕೇಳಿದ್ರೆ, ಯಪ್ಪ ಮನೆಯೊಳಗೆ ಸುಖ ಇಲ್ಲ, ಹಣದೊಳಗೆ ಸುಖ ಇಲ್ಲ, ಎದರೊಳಗೂ ಸುಖ ಇಲ್ಲ. ಎದರೊಳಗೆ ಸುಖ ಅದಪ್ಪ ಅಂತ ಕೇಳಿದ್ರೆ ಅಂತಹ ಗುರುವಿನ ಮಾತಿನೊಳಗೆ ಸುಖ ಅದ ಅಂತ ಸಿದ್ದೇಶ್ವರಪ್ಪಗಳು ಮಾತು ಕೇಳಾಕ ಬರ್ತಿತ್ತು ಜನ. ಅದಕ್ಕೆ ದೇವರ ದಾಸಿಮಾರ್ಯರು ಹೇಳಂಗಿಲ್ರಿ, ಕರಿಯನಿತ್ತಡೆ ಒಲ್ಲೆ, ಶಿರಿಯನಿತ್ತಡೆ ಒಲ್ಲೆ, ಹಿರಿದಪ್ಪ ರಾಜ್ಯವನಿತ್ತಡೆ ಒಲ್ಲೆ. ಎಷ್ಟು ಚೆನ್ನಾಗಿ ಹೇಳ್ತಾರ. ರಾಮನಾಥ ನಿಮ್ಮ ಶರಣರ ಸುಳ್ನುಡಿ ಒಂದರಗಳಿಗೆ ಇತ್ತಡೆ, ನಿಮ್ಮನೇ ಇತ್ತೆ ಕಾಣ ರಾಮನಾಥ.
ಬರೇ ಮಹಾತ್ಮರ ಮಾತುಗಳನ್ನು ಕೇಳಿದ್ರೆ ಸಾಕು ನಮ್ಮ ಮನಸ್ಸು ಭಾಳ ಹಗರಾಗ್ತದ, ಅರಳುತ್ತದ. ಅಂತಹ ಮಾತುಗಳನ್ನು ಆಡಿದವರು. ಅದೇ ಆದರ್ಶ ಇಟ್ಕೊಂಡು ಅಪ್ಪು ಅವರು ಬಂದಂಥವ್ರಿಗೆಲ್ಲರಿಗೂ ಸಹಿತ ಅಪ್ಪುಗಳು ಫೋಟೋ ಕೊಡ್ತಾ ಇದ್ದರು. ನಾ ಅಂದ್ಕೊಳ್ತಿದ್ದೆ, ಅಪ್ಪುಗಳು ಎಷ್ಟೋ ವರ್ಷ ಆಯ್ತಲ್ಲ ಹೋದರು, ಆದರೂ ಯಾಕೆ ಕೊಡ್ತಾರಪ್ಪ ಅಂತಂದ್ರೆ ಅವರಂಥ ಬದುಕು ನಮ್ಮದಾಗಲಿ ಅಂತ ಎಲ್ಲರಿಗೂ ಸಹಿತ ಅವರ ಭಾವಚಿತ್ರ ಕೊಡಬೇಕು ಅಂತ ಅವ್ರು ಒಳ್ಳೆ ಕಾರ್ಯಕ್ರಮ ಇಟ್ಕೊಂಡಾರ. ನಾವು ಈ ಕಾರ್ಯಕ್ರಮಕ್ಕೆ ಬರೋದು ಎಷ್ಟು ಉಚಿತನೂ ಗೊತ್ತಿಲ್ಲ. ನಾವೆಲ್ಲ ರೈತರಿಗೆ ಹೇಳ್ತೀವಿ, ನೀವು ಕೀಟನಾಶಕ ಬಳಸಬೇಡ್ರಿ, ಸರ್ಕಾರಿ ಗೊಬ್ಬರ ಬಳಸಬೇಡ್ರಿ, ಸಾವಯವ ಬೆಳೆಸ್ರಿ, ನೀವು ಉಳಿಬೇಕು, ನಿಮ್ಮ ಭೂಮಿ ಉಳಿಬೇಕಂತ ನಾವು ಹೇಳ್ತೀವಿ. ಆದರೂ ಸಹಿತ ಬಂದೀವಪ್ಪ ಅಂತಂದ್ರೆ ಭಾಳ ಖುಷಿ ಆಯಿತು ನನಗೆ ಅವ್ರದ್ದೆಲ್ಲ ನೋಡಿ. ಎಂತಹ ಒಳ್ಳೆಯ ಶ್ರದ್ಧಾ ಭಕ್ತಿ ಉಳ್ತಕ್ಕಂಥ ಆ ಅಪ್ಪು ದಂಪತಿಗಳದಾರಪ್ಪ ಅಂತ ಕೇಳಿದ್ರೆ ಒಂದು 4-5 ಜನ ಪರಮ ಪೂಜ್ಯರಿಗೆ ಆಹ್ವಾನ ಮಾಡಿದ್ದಾರೆ. ನಿಮ್ಗೆ 4 ಮಂದಿಗೆ ರೈತರಿಗೆ ಕರೆಸಿ, ಯಾರೋ ಒಬ್ಬ ರಾಜಕಾರಣಿಗೆ ಕರೆಸಿ ರೆಬ್ಬಿನ ಕಟ್ ಮಾಡಿದ್ರೆ ಉದ್ಘಾಟನೆ ಆಗ್ಬೋದಿತ್ತಲ್ರಿ. ಆದರೂ ಸಹಿತ ಅವ್ರು ಹಾಂಗೆ ಮಾಡಿಲ್ಲ. ಯಾರು ಬರಲಿ ಸಕರ ಬಿಡಲಿ, ಒಬ್ಬರು ಮಹಾತ್ಮ ಬಂದು ನಮ್ಮ ಅಂಗಡಿ ಉದ್ಘಾಟನೆ ಮಾಡಿ ನಿಮಗೆ ಒಳ್ಳೆಯದಾಗಲಪ್ಪ ಅಂತ ಹರಿಸ್ದ ಅಂತಂದ್ರೆ 1000 ಮಂದಿ ಆಶೀರ್ವಾದಕ್ಕಿಂತಲೂ ಒಬ್ಬ ಮಹಾತ್ಮನ ಆಶೀರ್ವಾದ ಶ್ರೇಷ್ಠ ಅಂತ 5 ಜನ ಮಹಾತ್ಮರಿಗೆ ಹಾಕಿದ್ದಾರೆ. ಇನ್ನೇನು ಕೆಲವೇ ನಿಮಿಷಗಳಲ್ಲಿ ಗೊಳಸಾರದ ಪುಂಡಲಿಂಗೇಶ್ವರ ಮಹಾಸ್ವಾಮೀಜಿಗಳು ಸಹಿತ ಆಗಮಿಸ್ತಾರ. ಅವರು ಸಹಿತ ಬರೋರಾದ ಆಶೀರ್ವಾದ ಮಾಡ್ತಾರೆ. ತಾವೆಲ್ಲರೂ ಏನು ಕೆಲಸ ಮಾಡಬೇಕು ಅಂತಂದ್ರೆ ಬಂದು ಭಾಳ ಚಲೋ ಕಟ್ಟಿದಿ ಅಪ್ಪು ಅಂಗಡಿ ಅಂತ ಅಷ್ಟೇ ಅಂದು ಹೋಗಿ ಮತ್ತೆ ಮಗ್ಗಲ್ಕಿನ ಅಂಗಡಿಯಾಗ ಬೀಜ ತೊಗೋಬಾರ್ದು. ಭಾಳ ಪಾಡಾಯಿತು ಅಂತ ಹೇಳಿ ಮತ್ತೆ ಮಗ್ಗಲ್ಕಿನ ಅಂಗಡಿಯಾಗ ಬೀಜ ತೊಗೊಂಡು ಗೊಬ್ಬರ ತೊಗೊಂಡು ಹೋಗುವಂಥ ಸ್ವಭಾವ ನಮ್ದು ಆಗಬಾರದು. ನಮ್ಮದೊಂದು ಏನದಪ್ಪ ಅಂತ ಕೇಳಿದ್ರೆ ಒಂದು ರೂಢಿ, ನಮ್ಮದೇನೋ ಗೊತ್ತಿಲ್ಲ, ನಮ್ಮ ಜೋಳ ಮಂದಿಗೆ ಕೊಡೋದು, ಮಂದಿ ಜೋಳ ಹಾಡ್ಯಾಡಿ ಬೀಸೋದು. ಹೌದಲ್ರಿ? ನಮ್ಮೂರವನೇ ಅದಾನ, ಅವನು ಒಬ್ಬ ರೈತ ಅದಾನ, ಬಡತನ ಕುಟುಂಬದಿಂದ ಬಂದಾನ. ನಾವು ಒಂದು 4 ಪಾಕಿಟ್ 4 ಗೊಬ್ಬರ ಒಯ್ದೀವಪ್ಪ ಅಂತಂದ್ರೆ ಅವನಿಗೆ ಸಹಾಯ ಆಗ್ತದಂತ ಅನ್ಕೋಬೇಕಲ್ರಿ. 10 ರೂಪಾಯಿ ತುಟ್ಟಿ ಹಾಕ್ತಾನೆ, ನಾವು ಸರಿಯಾಗಿ ಕೊಡೋದಿಲ್ಲ, ಬೇರೆದವ್ರ ಬಳಿ ಹೋಗ್ತೀವಿ ಅಂತಾರೆ. ನಮ್ಮವರು ನಮಗೆ ಪ್ರೀತಿ ಅಂತ ಅನ್ಸಂಗಿಲ್ಲ, ನಮ್ಮವರು ನಮಗೆ ಚಲೋ ಅಂತ ಅನ್ಸಂಗಿಲ್ಲ. ಹಂಗಾಗಬಾರ್ದು. ತಾವೆಲ್ಲ ರೈತರದಿರಿ, ತಮ್ಮ ಹೊಲಗಳನ್ನು ಉಳುವಂಥ ಯಾವುದೇ ಬೀಜ ಇರಲಿ, ಆಯ್ತಪ್ಪ ಕೊಡು ಅಂತ ಅವನ ಕಡೆ ತಗೊಂಡು ಹೋಗಬೇಕು. ಅವರು ಅಂಗಡಿಯವರು ಸಹಿತ ಅಷ್ಟೇ ಪ್ರಾಮಾಣಿಕತನದಿಂದ ರೈತರ ಜೊತೆಯೊಳಗೆ ವ್ಯವಹಾರ ಮಾಡಬೇಕು. ಜಗತ್ತಿನೊಳಗೆ ಯಾರಿಗರೇ ಮೋಸ ಮಾಡಲಿ ನಡೀತದ, ಆದ್ರೆ ರೈತನಿಗೆ ಮೋಸ ಮಾಡಬಾರ್ದು. ಯಾಕೆ ಅಂತ ಕೇಳಿದ್ರೆ ಗೊತ್ತಿರಲಿ ತಮ್ಮೆಲ್ಲರಿಗೂ ಸಹಿತ, ರೈತ ಅಂತ ದೇಶದ ಬೆನ್ನೆಲುಬು ಅಂತ ಹೇಳ್ತೀವಿ, ಆದ್ರೆ ಅವನು ಬೆನ್ನು ಮುರಿಯುವಂಥ ಜನನೇ ಸಾಕಷ್ಟು ಜನ ಅದಾರ. ಹೌದಲ್ಲ? ಆದ್ರೆ ಅಪ್ಪು ಅವರು ಅಂಗಡಿ ಹಾಕಿದಾರ ರೈತರ ಸಲುವಾಗಿ ಅಂತಂದ್ರೆ, ಏನಪ್ಪ ಈ ವರ್ಷ ನನ್ನ ಹತ್ರ ದುಡ್ಡಿಲ್ಲ, ಬೆಳೆ ಬಂದ ಬಳಿಕ ಕೊಡ್ತೀನಿ, ಒಂದಿಷ್ಟು ಉಳ್ಳಾಗಡ್ಡಿ ಬೀಜ, ಹತ್ತಿ ಬೀಜ, ತೊಗರಿ ಬೀಜ ಕೊಡುವಪ್ಪ ಅಂತ ಅಂದಾಗ ಅವನದೂ ಸಹಿತ ಅಷ್ಟು ದೊಡ್ಡ ಮನಸ್ಸಿರಬೇಕು. ಯಾಕಿರ್ಲಿಕ್ಕೆ ಸಾವುಕಾರ, ನಿಮಗೆ ಕೊಟ್ಟಿದ್ದೇನು ಹೋಗೋದಲ್ಲ, ಭೂಮಿ ತಾಯಿಗೆ ಒಂದೇ ಕಾಳು ಹಾಕಿದ್ರೆ 1000 ಬೀಜಗಳಾಗಿ ಕೊಡ್ತಾಳಪ್ಪ ಅಂತಂದ್ರೆ ಅಂಥ ಅನ್ನದಾತನಿಗೆ, ರೈತನಿಗೆ ಸ್ವಲ್ಪ ತೊಂದರೆ ಆಗಿರಬೇಕು. 1-2 ತಿಂಗಳು ಬಿಟ್ಟು ಕೊಡ್ರಿ ಅಂತ ಅಷ್ಟು ಕೊಟ್ಟರು ಅಂತಂದ್ರೆ ಅವ್ರು ದೊಡ್ಡದಾಗಿ ಬೆಳೀತಾರ ಅಂತ ನನ್ನ ಆಸೆಯನ್ನು ವ್ಯಕ್ತಪಡಿಸ್ತೀನಿ. ಹೌದಲ್ರಿ? ಯಾರ್ಯಾರಿಗೋ ಏನೋ ಮಾಡ್ತೀವಂತ ರೈತರ ಮೇಲೆ ಪ್ರೇಮ ಇಟ್ಕೊಂಡು ಆ ಅಂಗಡಿ ಚೆನ್ನಾಗಿ ಬೆಳೀಲಿ, ಉದ್ರಿ ಕೊಟ್ಟಾರ ಅಂತ ತಿಳ್ಕೊಂಡು ಅದೇನು ಈ ಉಗಾದಿದಿಂದ ಮುಂದಿನ ಉಗಾದಿ ಕೊಡಬೇಕು ಅಂತ ನೀವು ಅನ್ನಬಾರದು. ವ್ಯವಹಾರ ಅಂತಂದ್ರೆ 1 ತಿಂಗಳ 2 ತಿಂಗಳ ಭಾಳ ಆಯಿತು, ಅವ್ರದ್ದು ನಡಿಬೇಕಲ್ಲ. ಆ ರೀತಿ ಒಳಗೆ ತಾವೆಲ್ಲರೂ ಖರೀದಿ ಮಾಡಿ ಒಳ್ಳೆ ರೀತಿಯಾಗಿ ಆ ಅಂಗಡಿ ಚೆನ್ನಾಗಿ ನಡೀಲಿ ಅಂತ ಆಸೆಯನ್ನು ವ್ಯಕ್ತಪಡಿಸ್ತಾ, ಪರಮ ಪೂಜ್ಯರಾಗಿರುವಂತಹ ಏನೋ ಕೊಡ್ತಾರ ಅಂತ ಗುರುಗಳು ಹೇಳ್ತಾ ಇದ್ದಾರೆ, ಭೂಮಿ ತಾಯಿಗೆ ವಿಷ ಉಣಿಸ್ಬೇಡ್ರಪ್ಪ ಅಂತ. ಭೂಮಿ ತಾಯಿಗೆ ಕೊಡ್ತಾರ ಅಂತ ವಿಷ ಹಾಕಬೇಡ್ರಪ್ಪ, ಎಷ್ಟು ಅವಶ್ಯಕತೆ ಅದ ಅಷ್ಟನ್ನು ಕೀಟನಾಶಕ ಬಳಸ್ರಿ. ಹೆಚ್ಚು ಬಳಸಿದ್ರಿ ಅಂತಂದ್ರೆ ಗೊತ್ತಿದೆ ತಮ್ಮೆಲ್ಲರಿಗೂ ಸಹಿತ, ಉಣ್ಣೋ ಅನ್ನ ವಿಷ ಆಗ್ಯದ, ನಾವು ಇಡತಕ್ಕಂತಹ ಭೂಮಿ ವಿಷ ಆಗ್ಯದ.
ಅವಾಗೆಲ್ಲ ಗೊತ್ತಿರಲಿ ಸುಮ್ಮನೆ ತಮ್ಮೆಲ್ಲರಿಗೂ ಸಹಿತ ಅಲ್ಲಿ ಇರ್ತಕ್ಕಂಥ ಭೂಮಿ ಒಳಗೆ ಹಂಗೆ ಒಂದು ಕೈಯೊಳಗೆ ಒಂದು ರೊಟ್ಟಿ ತೊಗೊಂಡು ಹೊಲ್ದಾಗ ಅಡ್ಡಾಡಿ ಉಣ್ಕೋತ ಕೂತು 10 ಪಲ್ಯ ತೊಗೊಂಡು ತಿನ್ಕೋತ ಕೂತ್ರ ಭಾಳ ಒಂದು ರೊಟ್ಟಿ ಹೆಚ್ಚಿಗೆ ಹೋಗ್ತಿತ್ತು. ಈಗ ಹಂಗೆ ತಿನ್ನುವಂತಿಲ್ಲ. ಯಾಕೆ ಎಲ್ಲ ಔಷಧಗಳನ್ನು ಹೊಡೆದು ಭೂಮಿ ಕಲುಷಿತ ಆಗ್ಯದ. ಹಾಗಾಗಿ ತಾವು ಎಷ್ಟು ಅವಶ್ಯಕತೆ ಅದ ಅಷ್ಟನ್ನೇ ಬಳಸ್ರಿ ಅಂತ ಗುರುಗಳು ಒಂದು ಕಿವಿ ಮಾತನ್ನು ಹೇಳ್ತಾ ಇದ್ದಾರೆ. ತಾವೆಲ್ಲರೂ ಸಹಿತ ಭೂಮಿ ತಾಯಿ ಮಕ್ಕಳು ಚೆನ್ನಾಗಿ ಆ ಭೂಮಿ ತಾಯಿ ಆರೋಗ್ಯವನ್ನು ಕಾಪಾಡಿ ನಮ್ಮವರೇ ಆಗಿರ್ತಕ್ಕಂಥ ಅಪ್ಪು ಅವರ ಅಂಗಡಿಯನ್ನು ತಾವೆಲ್ಲರೂ ಸಹಿತ ನಮ್ಮ ಅಂಗಡಿ ಅದು ಇಲ್ಲೇ ಅದು ಇಂಡ್ಯಾಗ ಏನೂ ಕೊಡಲಿಲ್ಲ ಅಂದ್ರೆ ನಾ ಹೇಳ್ತೀನಿ ಹೇಳಂತ ನಿಮ್ಮ ಸಂಬಂಧಿಕರಿಗೆಲ್ಲ ಫೋನ್ ಮಾಡಿ ಹೇಳಬೇಕು. ಹೇಳ್ತಿರಿಲ್ರಿ ಸಾವ್ಕಾರ? ಏನು ಭಾಳ ಪಾಡಾಯ್ತು ಕಾರ್ಯಕ್ರಮ ಅಂತ ಹೋಗ್ತಿರೇನು? ಹೇಳಬೇಕು. ನಾಳೆನೇ ಮಳೆ ಆಯಿತು ಅಂತಂದ್ರೆ ಎಲ್ಲ ಹೊಲಗಳನ್ನು ತಯಾರು ಮಾಡಿ ಕೂತೀರಿ, ಬೀಜ ಹಾಕುವಂತಹ ಪ್ರಕ್ರಿಯೆ ಪ್ರಾರಂಭ ಆಗ್ತದೆ. ಹೇಳಬೇಕು ನೋಡಿ, ಎಲ್ಲಿ ತಗೋಬೇಡ, ನಮ್ಮ ಮನುಷ್ಯ ಅದಾನ, ಖಾತ್ರಿ ಮನುಷ್ಯ ಅದಾನ, ಹೋರಿ ಅವನ ಹತ್ರ ಅಂತ ಕಳಿಸುವಂಥ ವ್ಯವಸ್ಥೆ ಮಾಡ್ತೀರಿ. ಎಲ್ಲರೂ ಕಳಿಸ್ತೀರಿ ಅಂತಂದ್ರೆ ನನಗೆ ಹೆಂಗೆ ಗೊತ್ತಾಗಬೇಕಪ್ಪ ಅಂತಂದ್ರೆ ಎಲ್ಲರೂ ಜೋರಾಗಿ ಚಪ್ಪಾಳೆ ತಟ್ಟಿದ್ರಿ ಅಂತಂದ್ರೆ ಎಲ್ಲರೂ ತಗೋತಾರ ಅಂತ ನಾನು ತಿಳ್ಕೊತೀನಿ. ಯಾಕೆ ಚಪ್ಪಾಳೆ ತಟ್ಸಿನಪ್ಪ ಅಂತಂದ್ರೆ ಕೈ ಮೇಲೆ ಕೈ ಹಾಕಿ ಹೇಳಾಕತ್ತೀರಿ ತರ್ತೀವ್ರಿ ಅಪ್ಪೋರ ಅಂತ. ಹೌದಲ್ಲ? ಹಂಗೆ ಎಲ್ಲಿ ತಗೊಳ್ಬಾರ್ದು. ಅಪ್ಪು ಅವರ ಅಂಗಡಿ ಒಳಗೇ ಬೀಜಗಳನ್ನು, ಕೀಟನಾಶಕವನ್ನು, ಗೊಬ್ಬರವನ್ನು ಖರೀದಿ ಮಾಡಿ ತಾವೆಲ್ಲರೂ ಸಹಿತ ಅವರಿಗೆ ಉತ್ತರವಾಗಿ ಬೆಳೀಲಿ ಅವ್ರ ಅಂಗಡಿ ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ಅಂಗಡಿ ಮಾಲಕರು ಧನಶೆಟ್ಟಿಯವರು ಬಂದಿದ್ದಾರೆ. ಭಾಳ ಒಳ್ಳೆಯವ್ರಂತ ಹೇಳ್ತಾ ಇದ್ರು ಅವರು. ಭಾಳ ಚಲೋ ಅದಾರ್ರಿ ಅಪ್ಪವರೇ ಅಂತ. ಮಾಲಕರು ಒಳ್ಳೆಯವ್ರು ಸಿಗೋದು ಏನೋ ಪುಣ್ಯ ಬೇಕಾಗ್ತದೆ, ಹಂಗೆ ಸಿಗಂಗಿಲ್ಲ. ಸಿಗ್ತಾರೇನ್ರಿ? 1 ವರ್ಷ ಬಿಟ್ಟರೆ 500-500 ರೂಪಾಯಿ ಹೆಚ್ಚಿಗೆ ಮಾಡಿ ಭಾಳ ಚೆಂದಾಗಿ ನಡೀತಂದ್ರೆ ನಿನಗೆ ಅಂಗಡಿ ಕೊಡೋಂಗಿಲ್ಲ, ಶಟ್ರ್ ಎಳೆದು ಬಂದ್ ಮಾಡೋ ಮಾಲಕರು ಎಷ್ಟೋ ಜನ ಅದಾರಿಲ್ರಿ. ಆದ್ರೆ ಅಂಥ ಒಳ್ಳೆ ಸ್ವಭಾವದವರು ಧನಶೆಟ್ಟಿ ಮನೆತನ ಅಂತಂದ್ರೆ ಇಂಡಿ ಒಳಗೆ ಬಹಳ ಒಳ್ಳೆ ಮನೆತನ. ಅಂಥವರು ಈ ಒಂದು ಕಾಂಪ್ಲೆಕ್ಸಿನ ಮಾಲಕರದಾರ ಅಂತ ನಾನು ಕೇಳ್ಪಟ್ಟೆ. ನಮ್ಮ ಗೋಳ್ಸಂಗಿ ಸಾಹೇಬರು ಸಹಿತ ಬಂದಿದ್ದಾರೆ, ಎಲ್ಲರೂ ಬಂದಿದ್ದಾರೆ, ಪರಮ ಪೂಜ್ಯರು ಸಹಿತ ಭಾಳ ದೂರಿನಿಂದ ಆಗಮಿಸಿದ್ದಾರೆ. ಹಾಗಾಗಿ ನಾವು ಇನ್ನೊಂದು ಕಾರ್ಯಕ್ರಮಕ್ಕೆ ಹೋಗೋದರಿಂದ ಎಲ್ಲರೂ ಸಹಿತ ಮಾತನಾಡ್ತಾರೆ. ನಂತರ ಕಾರ್ಯಕ್ರಮ ಮುಂದುವರಿತದೆ ಅನ್ನುವಂಥ ಮಾತನ್ನು ಹೇಳ್ತಾ, ನಾನು ಬರುವಂಥ ವ್ಯವಸ್ಥೆ ಒಳಗೆ ಇರಲಿಲ್ಲ, ನನಗೊಂಚೂರು ಕಾಲಿಗೆ ನೋವಾಗಿದೆ. ಬನ್ನಿ ತದ್ಯವಾಡಿ ಗುರುಗಳು ಬಂದ್ರೆ ಮುಗಿತೀನಿ, ಅವ್ರು ಮಾತನಾಡ್ತಾರೆ, ನಾವು ಹೋಗ್ತೀವಿ. ಆದರೆ ನಾನು ಬರುವಂಥ ವ್ಯವಸ್ಥೆ ಒಳಗೆ ಇರಲಿಲ್ಲ. ಆದರೆ ಅಪ್ಪು ಅವರು, ಶಶಿಯವರು ಇಬ್ಬರೂ ಸ್ನೇಹಿತರಿರೋದ್ರಿಂದ ಬುದ್ಧಿ ತಾವು ಬರಲೇಬೇಕು ಅಂತ ಅಂದಾಗ, ಇಲ್ಲ ನನ್ನ ಕಾಲಿಗೆ ಒಂಚೂರು ಪೆಟ್ಟಾಗಿದೆ, ನಾನು ಬರೋಕ್ಕಾಗಲ್ಲ ಅಂತಂದರು. ಇಲ್ಲರಪ್ಪ ನೀವು ಬರಲೇಬೇಕು ಅಂತ ವಿನಂತಿ ಮಾಡ್ಕೊಂಡು ಒಳಗೆ ಬಂದೆ. ಬಹಳ ಖುಷಿ ಆಯಿತು. ಭಾಳ ಒಳ್ಳೆ ಕಾರ್ಯಕ್ರಮವನ್ನು ಮಾಡಿದ್ದಾರೆ. ತಾವೆಲ್ಲರೂ ಅವರಿಗೆ ಆಶೀರ್ವಾದ ಮಾಡಿ ಚೆನ್ನಾಗಿ ನಡೀಲಿ ಅನ್ನುವಂಥ ಆಸೆಯನ್ನು ವ್ಯಕ್ತಪಡಿಸ್ತಾ ಎಲ್ಲರಿಗೂ ಸಹಿತ ನಮಸ್ಕಾರ. ವಿಶೇಷ ವಿಷಯಂ ಎಂ ಪ್ರಚಕ್ಷತೆ ವೇದಾಂತಿನೋ ಜಗನ್ಮೂಲಂ ತಂ ನಮಾಮಿ ಪರಂ ಶಿವಂ. ಪ್ರಾತಸ್ಮರಣೀಯರಾಗಿರುವಂಥ ಗುರುದೇವರನ್ನು ಮನದಲ್ಲಿ ನೆನೆದು, ಭೂತಾಯಿ ಮಡಿಲಲ್ಲಿ ಬಿತ್ತಿದ ಬೀಜವೇ ಭವಿಷ್ಯದ ಭರವಸೆ. ಅಪ್ಪು ಅಗ್ರಿ ಎಂಟರ್ಪ್ರೈಸಸ್ ಕೃಷಿ ಪರಿಕರಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ಮಾರಾಟ ಮಳಿಗೆ ಉದ್ಘಾಟನಾ ಸಮಾರಂಭ. ಈ ಸಮಾರಂಭದಲ್ಲಿ ಪಾಲ್ಗೊಂಡು ಪಾವನಮಯ ಸಾನ್ನಿಧ್ಯ ವಹಿಸಿರುವಂಥವರು ಪ್ರಭುಲಿಂಗೇಶ್ವರ ಹೇಳಿಕೆ ಮುತ್ಯವರಾಗಿರುವಂಥವರು ಪೂಜ್ಯನೀಯರಾದ ಬಸವರಾಜ ಪೂಜಾರಿಯವರನ್ನೇ ಮೊದಲು ಮಾಡಿಕೊಂಡು ವೇದಿಕೆ ಮೇಲೆ ಆಗಮಿಸಿರುವಂಥ ಎಲ್ಲ ಗಣ್ಯಮಾನ್ಯ ಸಜ್ಜನರೇ, ವೇದಿಕೆ ಮುಂಭಾಗದಲ್ಲಿರುವಂಥ ಎಲ್ಲ ಗೌರವಾನ್ವಿತ ಹಿರಿಯರೇ, ವಾತ್ಸಲ್ಯ ಮೂರ್ತಿ ತಾಯಂದರೆ, ಭಾಳ ಅರ್ಥಪೂರ್ಣವಾಗಿರುವಂಥ ಕಾರ್ಯಕ್ರಮವನ್ನು ಇವತ್ತಿನ ದಿವಸ ಆಯೋಜನೆಯನ್ನು ಮಾಡಿದ್ದಾರೆ. ಕೃಷಿ ಪರಿಕರಗಳು ಕೃಷಿಕರಿಗಾಗಿ ಬೇಕಾಗಿರೋದು ಇವತ್ತು ನಮಗೆಲ್ಲರಿಗೂ ತಿಳಿದಿರುವ ಹಾಗೆ, ಕೃಷಿಕ ಅಂದರೆ ಯಾರು ಅಂತ ಕೇಳಿದ್ರೆ ಮನುಷ್ಯನೊಳಗೆ ಯಾವುದೇ ಲೋಪದೋಷವನ್ನು ಇಟ್ಕೊಳ್ಳಲಾರ್ದೆ ಈ ಜಗತ್ತಿಗೆ ಅನ್ನವನ್ನು ಕೊಡ್ತಾ ಇರುವಂಥ ಒಬ್ಬ ಪುಣ್ಯಾತ್ಮನಿಗೆ ಕೃಷಿಕ ಅಂತ ನಾವೆಲ್ಲ ಕರ್ಕೊಂಡು ಬರ್ತಾ ಇದ್ದೀವಿ. ಒಂದು ವೇಳೆ ಅವನು ತಪ್ಪು ಮಾಡಿದರೆ ದೇಶ ಬದುಕೋದಿಲ್ಲ, ಅವನು ತಪ್ಪು ಮಾಡಿದರೆ ನಾವ್ಯಾರೂ ಬದುಕಲಿಕ್ಕೆ ಸಾಧ್ಯ ಇಲ್ಲ.
ಅದಕ್ಕೆ ಹೇಳಿದರು ಕೋಟಿ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯ ಮೇಲೂ ಎನ್ನುವ ಹಾಗೆ ಒಬ್ಬ ಕೃಷಿಕ ಮಾಡಿರುವಂಥ ಸಾಧನೆ ಭಾಳ ದೊಡ್ಡದು. ಆ ನಿಟ್ಟಿನೊಳಗೆ ಅವನ ಸಾಧನೆಯನ್ನು ಪರಿಗಣಿಸುವಂಥ ನಿಟ್ಟಿನೊಳಗೆ ಸರ್ಕಾರವಾಗಲಿ ಅಥವಾ ಇನ್ಯಾವುದೋ ವ್ಯವಸ್ಥೆ ಬಹುಶಃ ಕೆಟ್ಟದ್ದಾಗಿ ನಡೀತಾ ಇದೆ. ನಿಮಗೂ ಕೂಡ ಗೊತ್ತು, ನನಗೂ ಕೂಡ ಗೊತ್ತು. ಯಾವುದೋ ಒಂದು ಅಂಗಡಿಯೊಳಗೆ ಹೋದಾಗ ಕೋಕೋ ಕೋಲಾ, ಪೆಪ್ಸಿ ಮತ್ತೊಂದು ಮಗದೊಂದು ತೆಗೆದುಕೊಳ್ತಾ ಇರುವಾಗ ಅದಕ್ಕೊಂದು ರೇಟ್ ಫಿಕ್ಸ್ ಇರ್ತದೆ. ಆದರೆ ಒಬ್ಬ ರೈತ ಬೆಳೆದಿರುವಂಥ ಯಾವುದೇ ಮಾಲ್ ತೆಗೆದುಕೊಂಡು ಮಾರುಕಟ್ಟೆಗೆ ಬಂದಾಗ ಇನ್ನೊಂದಿಷ್ಟು ಕಡಿಮೆ ಕೊಡು ಅಂತ ಬೆವರು ಸುರಿಸಿ ದುಡಿದಿರುವಂಥ ರೈತನ ಕಿಮ್ಮತ್ತು ಮಾತ್ರ, ಅದು ಭೂಮಿಯೊಳಗೆ ಬೆವರು ಅವನ ಕಿಮ್ಮತ್ತು ಎರಡೂ ಕೂಡ ಹೋಗ್ತಾ ಇದ್ದೀವಿ ಅನ್ನೋದನ್ನು ನಾವೆಲ್ಲ ತಿಳಿದುಕೊಂಡಿರುವಂಥದ್ದು. ಯಾವತ್ತ ಒಂದು ದೇಶದೊಳಗೆ ರೈತ ಸುಖವಾಗಿ ನೆಮ್ಮದಿಯಾಗಿ ಸಂತೋಷದಿಂದ ಬದುಕನ್ನು ಕಟ್ಟಿಕೊಳ್ತಾ ಇದ್ದಾನೋ ಅದು ಮಾತ್ರ ಶ್ರೀಮಂತ ರಾಷ್ಟ್ರ ಅಂತ ಭಾವಿಸಿಕೊಳ್ಳೋದು. ಭೌತಿಕವಾಗಿರುವಂಥ ಸಂಪತ್ತುಗಳು ಎಷ್ಟೇ ಆಗಿದ್ದರೂ ಕೂಡ ಆ ದೇಶದೊಳಗಿರುವಂಥ ಬಡವ ನೆಮ್ಮದಿಯಿಂದ, ಆ ದೇಶದೊಳಗಿರುವಂಥ ರೈತ ನೆಮ್ಮದಿಯಿಂದ ಬದುಕದೇ ಹೋದರೆ ಆ ರೈತನ ಬದುಕು, ಆ ದೇಶ ಯಾವತ್ತೂ ಕೂಡ ಒಳ್ಳೆಯದಲ್ಲ ಅಂತ ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಇವತ್ತಿನ ದಿವಸ ಅಪ್ಪು ಅಗ್ರಿ ಎಂಟರ್ಪ್ರೈಸಸ್ ಅವರು ಅತ್ಯುತ್ತಮವಾಗಿರುವಂಥ ಕೃಷಿ ಪರಿಕರಗಳನ್ನು ನಮ್ಮ ರೈತರಿಗೆ ಒದಗಿಸುವಂಥ ನಿಟ್ಟಿನೊಳಗೆ ಹೊಸದಾಗಿರುವಂಥ ಮಳಿಗೆಯನ್ನು ಹಾಕಿ ರೈತರಿಗೆ ಉಪಯುಕ್ತವಾಗಿರುವಂಥ ವಸ್ತುಗಳನ್ನು ನೀಡೋದಕ್ಕೆ ಸಿದ್ಧರಾಗಿದ್ದಾರೆ. ನಿನ್ನೆ ಬಂದಾಗ ಅವ್ರ ಜೊತೆ ಮಾತನಾಡ್ತಾ ಇರುವಾಗ ಅನೇಕ ವರ್ಷಗಳಿಂದ ಬಾಯೋ ಅನ್ನುವಂಥ ಒಂದು ಸಂಸ್ಥೆಯಲ್ಲಿ ನಾನು ಕಾರ್ಯವನ್ನು ನಿರ್ವಹಿಸೋದ್ರ ಮುಖಾಂತರವಾಗಿ ಅನುಭವವನ್ನು ಪಡೆದುಕೊಂಡಿದ್ದೇನೆ. ನಾವು ಯಾರಿಗಾದರೂ ಕೂಡ ಮೋಸ ಮಾಡ್ಬೋದು, ಆದರೆ ರೈತರಿಗೆ ಮಾತ್ರ ಮೋಸ ಮಾಡಿದರೆ ಅದು ದೇವರಿಗೆ ಮೋಸ ಮಾಡಿದ ಹಾಗೆ ಅನ್ನುವಂಥ ನಿಟ್ಟಿನೊಳಗೆ ನಮ್ಮೆಲ್ಲರ ಸೇವಾ ಇರಬೇಕು. ಆ ನಿಟ್ಟಿನೊಳಗೆ ನಮ್ಮ ಅಪ್ಪು ಎಂಟರ್ಪ್ರೈಸಸ್ ಅವರು ಇವೆಲ್ಲ ಮಾರಾಟವನ್ನು ಮಾಡ್ತಾ ಇರುವಾಗ ಅವರ ಮನದಾಳದಲ್ಲಿ ಒಂದೇ ಮಾತು ಗಟ್ಟಿಯಾಗಿರಬೇಕೇನು ಅಂತ ಕೇಳಿದ್ರೆ, ಗುಡಿಯೊಳಗಿನ ದೇವರು ಎಂದು ಮಾತಾಡೇನೋ ಇಲ್ಲೋ ಗೊತ್ತಿಲ್ಲ, ಆದರೆ ಯಾವತ್ತ ಬೆವರು ಸುರಿಸಿ ಗಂಡಗಚ್ಚಿ ಹಾಕಿ ಹಗಲು ರಾತ್ರಿ ಅನ್ನದೇ ಬೆವರು ಸುರಿಸಿ ದುಡಿಯುವಂಥ ಅನ್ನದಾತ ದೇವರಂತ ತಿಳ್ಕೊಂಡ್ರೆ ಈ ಮಾರಾಟ ಮಳಿಗೆ ಇಟ್ಟಿದ್ದು ಸಾರ್ಥಕತೆಯಾಗ್ತದಂತ ನನ್ನ ಭಾವನೆ. ಒಟ್ಟಾರೆಯಾಗಿ ನಾವು ರೈತರನ್ನು ಬಹಳಷ್ಟು ಕರುಣೆಯಿಂದ, ರೈತರನ್ನು ಬಹಳಷ್ಟು ಪ್ರೀತಿಯಿಂದ ನೋಡೋದಕ್ಕೆ ನಾವು ವ್ಯಾಪಾರಸ್ಥರು ರೆಡಿಯಾಗಿರಬೇಕಾಗ್ತದೆ. ನಮಗೆ ಒಂದೇ ದಿವಸನೊಳಗೆ ನಾವು ಕೋಟ್ಯಾಧೀಶರಾಗಬೇಕಂತ ಬಯಕೆ ಬೇಡ. ಒಬ್ಬ ರೈತ ಕೋಟ್ಯಾಧೀಶನನ್ನಾಗಿ ಮಾಡಿದೀವಿ ಅಂದರೆ, ಅವನಿಗೆ ಒಳ್ಳೆಯ ಸಲಹೆ ಸೂಚನೆಗಳನ್ನು ನೀಡಿದೀವಿ ಅಂದರೆ ನಾನು ಕೋಟ್ಯಾಧೀಶ ಆದ ಹಾಗೆ ಅನ್ನುವಂಥ ಭಾವನೆ ಎಲ್ಲಿವರೆಗೆ ಬರೋದಿಲ್ಲ ಅಲ್ಲಿವರೆಗೆ ಈ ದೇಶ ಒಳ್ಳೆಯದಾಗೋದಿಲ್ಲ ಅಂತ ನಾವು ತಿಳಿದುಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಅತ್ಯುತ್ತಮವಾಗಿರುವಂಥ ಈ ಮಾರಾಟ ಮಳಿಗೆಯಿಂದ ರೈತರೆಲ್ಲರೂ ಉಪಯುಕ್ತವಾಗಿರುವಂಥ ವಸ್ತುಗಳನ್ನು ಪಡೆದುಕೊಂಡು ಅವರ ಮಾರ್ಗದರ್ಶನವನ್ನು ಪಡೆದುಕೊಂಡು ಅತ್ಯುತ್ತಮವಾಗಿರುವಂಥ ರೈತ ಧರ್ಮವನ್ನು ಸ್ಥಾಪನೆ ಮಾಡೋದ್ರ ಮುಖಾಂತರವಾಗಿ ರೈತರ ಬದುಕು ಹಸನಾಗಲಿ. ಆನಂತರದೊಳಗೆ ಈ ಅಪ್ಪು ಎಂಟರ್ಪ್ರೈಸಸ್ದವರಲ್ಲಿ ಒಂದು ಮಾತನ್ನು ಹೇಳಕ್ಕೆ ಬಯಸ್ತಾ ಇದ್ದೀನಿ. ಒಂದು 100 ರೂಪಾಯಿ ಲಾಭ ಸಿಗ್ತಿತ್ತು ಅಂದರೆ ರೈತರಿಗಾಗಿ ಕೊಡ್ತಾ ಇರುವಾಗ ಇನ್ನೊಂದು 50 ರೂಪಾಯಿ ಕಡಿಮೆ ಆದರೂ ಸರಿ, ಆದರೆ 50 ರೂಪಾಯಿ ಮೇಲೆ ಲಾಭ ಆದರೂ ಕೂಡ ಸರಿ, ಒಬ್ಬ ರೈತನಿಗೆ ಉತ್ತಮವಾಗಿರುವಂಥ ವಸ್ತುಗಳನ್ನು ಕೊಟ್ಟೆ ಅಂತ ಸಂತೋಷ ಮಾತ್ರ ಮನದಾಳದಲ್ಲಿದ್ದರೆ ಸಾಕು. ಅದು ಭಗವಂತನ ಸೇವೆ ಅಂತ ಭಾವಿಸಿಕೊಳ್ಳೋದಕ್ಕೆ ಪ್ರಯತ್ನ ಮಾಡೋದು. ಒಂದು ವೇಳೆ ನಾವೆಲ್ಲ ಗಳಿಸಿರುವಂಥ ಸಂಪತ್ತು ಏನಾದರೂ ಎಷ್ಟೋ ಗಳಿಸಿದರೂ ಕೂಡ ಇಲ್ಲೇ ಬಿಟ್ಟು ಹೋಗಬೇಕಾಗ್ಯದ. ಯಾರಾದರೂ ತೆಗೆದುಕೊಂಡು ಹೋಗಿದ್ರೆ ಹೇಳ್ಬೋದು. ನಾವು ಮಾಡುವಂಥ ಕಾರ್ಯ ನಮ್ಮನ್ನು ಸಂತೃಪ್ತಿಗೊಳಿಸ್ತಾ ಇರಬೇಕು. ನಾವು ಮಾಡುವಂಥ ಕಾರ್ಯ ಅದು ದೇವರ ಕಾರ್ಯ ಅನ್ನುವಂಥ ನಿಟ್ಟಿನೊಳಗೆ ನಮ್ಮ ಹೆಜ್ಜೆಯಾಗಿರಬೇಕು. ಒಂದು ವೇಳೆ ಸಾಕಷ್ಟು ದುಡ್ಡನ್ನು ಗಳಿಸಿಕೊಂಡು ನಾವೆಲ್ಲ ಶ್ರೀಮಂತ ಅಂತ ಭಾವಿಸಿಕೊಂಡ್ರೂ ಕೂಡ ನಿಮ್ಮ ಮನಸ್ಸು ಹೇಳ್ತಿರ್ತದೆ, ಇನ್ನೊಬ್ಬರನ್ನು ಮೋಸ ಮಾಡಿ ಗಳಿಸಿರುವಂಥ ಸಂಪತ್ತು ಅದು ನನಗೆ, ನನ್ನ ಮಕ್ಕಳಿಗೆ ಅಥವಾ ನನ್ನ ಪರಿವಾರಕ್ಕೆ ಯಾವತ್ತೂ ಕೂಡ ಸಂತೋಷ ಕೊಡುವಂಥದ್ದಲ್ಲ. ಸುಮ್ಮನೆ ಒಂದು ಉದಾಹರಣೆ ಹೇಳಿ ಬಯಸ್ತಾ ಇದ್ದೀನಿ. ಭಾಳಷ್ಟು ಮೋಸ ಮಾಡಿ ಗಳಿಸಿರುವಂಥ ಒಬ್ಬ ವ್ಯಕ್ತಿ ಮಾತ್ರ ಹಿಂಗೆ ಅವರ ಮನೆಗೆ ಒಬ್ಬ ಅತಿಥಿ ಬಂದ ತಕ್ಷಣ ಅತಿಥಿ ಬಂದಾಗ ನೀವೆಲ್ಲ ಏನೋ ಉಪಚಾರ ಮಾಡ್ತಾ ಇದ್ದೀವಿ. ಭಾರತೀಯ ಸಂಪ್ರದಾಯ ಮಾತೃದೇವೋಭವ, ಪಿತೃದೇವೋಭವ, ಆಚಾರ ದೇವೋಭವ, ಅತಿಥಿ ದೇವೋಭವ ಎನ್ನುವ ಹಾಗೆ ಅತಿಥಿಯನ್ನು ದೇವರಂತೆ ಕಾಣುವಂಥ ಒಂದೇ ರಾಷ್ಟ್ರ ಅದು ಭಾರತ ಅಂತ ಭಾವಿಸಿಕೊಳ್ಳೋದು. ಮನೆಗೆ ಬಂದಿರುವಂಥ ಅತಿಥಿಯನ್ನು ಕರೆದು ಒಂದು ತಮಗೆ ನೀರು ಕೊಡೋಕ್ಕಾಗಲಿಲ್ಲ ಆತನಿಗೆ. ನೋಡ್ರಲ್ಲಿ, ಈ ರೂಮ್ನೊಳಗೆ ಇಷ್ಟು ದುಡ್ಡದ, ಈ ರೂಮ್ನೊಳಗೆ ಇಷ್ಟು ಬಂಗಾರ ಅದ, ಈ ರೂಮ್ನೊಳಗೆ ಇಷ್ಟು ವಜ್ರದಾವ್. ತನ್ನ ಸಂಪತ್ತಿನ ಅಮಲಿನೊಳಗೆ ಕೇವಲ ಅತಿಥಿಯನ್ನು ಲಕ್ಷ್ಯ ಕೊಡಲಾರ್ದೆ ಬರೀ ಸಂಪತ್ತನ್ನೇ ಹೇಳ್ತಾ ಇದ್ದ. ಅವ ಕೇಳ್ದ ಆನಂತರದೊಳಗೆ ಹೇಳ್ದ, ನಿಮ್ಮಟ್ಟು ಸೌಕರ್ಯ ಯಾರೂ ಇಲ್ಲರಿ ಬಿಡು ಅಂದ. ನಿಮ್ಮಂಥ ಗಳಿಕೆ ಮಾಡಿದವರು ಬಹುಶಃ ಯಾರೂ ಇಲ್ಲ ಅಂತ ಹಿಂಗೆ ಅಂದ ತಕ್ಷಣ ಖುಷಿಯಾದ.
ನಮ್ಗೆ ಗೊತ್ತದ ಅಭಿಮಾನದ ಮಾತುಗಳು ಎಲ್ಲಿ ಇರ್ತಾವ ಅಲ್ಲಿ ಯಾವತ್ತೂ ಕೂಡ ತಲೆ ಬಾಗ್ತಿರ್ತಾರೆ. ನಿಮಗೆ ಭಾಳ ಚಲೋ ಅಂದ್ರೆ ತಲೆ ಬಾಗ್ತಿರ್ತೀರಿ. ಒಂದು ನೇರ ನಿಷ್ಠುರವಾಗಿರುವಂಥ ನುಡಿಯನ್ನು ಆಡಿದ್ವಿ ಅಂದ್ರೆ ಆ ನಿಷ್ಠುರ ನುಡಿಗಾಗಿ ಬಹುಶಃ ನಿಮ್ಮ ಮನಸ್ಸು ಓರೆ ಕೊರೆಗಳಿಗೆ ಹೋಗ್ತಿರ್ತದೆ. ಆ ದೃಷ್ಟಿಕೋನ ಇಟ್ಕೊಂಡಿರುವಾಗ ನಿನ್ನಟ್ಟು ಸಂಪತ್ತು ಯಾರು ಗಳಿಸಲಿ ಬಿಡು ಮಾರಾಯ ಅಂದ ತಕ್ಷಣ ಅವಾಗ ಏನು ಮಾಡಿಸ್ಲಿ ಅಂದ, ಅವಾಗ ಏನು ಮನೆಯೊಳಗೆ ಏನು ಮಾಡಿಸ್ಲಿ ಅಂದ. ಅಷ್ಟೋ ತನಕ ಒಂದು ತಮಗೆ ನೀರು ಕೊಟ್ಟಿಲ್ಲ. ಮಾರಾಯ ಇಂಡಿ ತಾಲೂಕದೊಳಗೆ ನಿನ್ನಟ್ಟು ಶ್ರೀಮಂತರು ಯಾರೂ ಇಲ್ಲ ಅಂದ ತಕ್ಷಣ ಭಾಳ ಖುಷಿ ಆಯಿತು. ಮನೆಯೊಳಗಿರುವಂಥ ಮಡದಿಗೆ ಕೂಗ್ದ, ಏನಿಲ್ಲ ಅತಿಥಿಗಳು ಬಂದಿದ್ದಾರೆ, ಒಂದಿಟ್ಟು ಪಾಯಸ ಮಾಡಂದ. ಆವಾಗ ಪಾಯಸ ಮಾಡಿದ್ರು ಮಡದಿ. ಆ ಮಡದಿ ಪಾಯಸ ಮಾಡಿ ಒಂದೊಂದು ಪಾತ್ರೆಯೊಳಗೆ ಪಾಯಸ ಹಾಕಿ ಚಮಚ ಹಾಕಿ ಅವಳು ಕೊಟ್ಟಳು. ಆದರೆ ಈ ವ್ಯಕ್ತಿ ಅತಿಥಿಯಾಗಿರುವಂಥವನು ಪಾಯಸ ತೆಗೆದುಕೊಳ್ಳೋದಕ್ಕೆ ಅವನು ರೆಡಿ ಆದ. ಆನಂತರ ಮನೆ ಮಾಲಕನು ಕೂಡ ಪಾಯಸ ತೆಗೆದುಕೊಳ್ಳೋಕೆ ಚಮಚೆ ಬಾಯಿಯೊಳಗೆ ಹಾಕ್ಕೊಂಡು ಪಾಯಸ ಸ್ವೀಕಾರ ಮಾಡ್ತಾ ಇರುವ ಪ್ರಸಂಗದೊಳಗೆ ಅವ ಅತಿಥಿ ಅಂದ, ನನಗೇನು ಚಮಚ ಬ್ಯಾಡ್ರಿ ಅಂದ. ಚಮಚ ಪಕ್ಕಕ್ಕಿಟ್ಟ. ಆದ್ರೆ ಅತಿಥಿ ತಿನ್ನೋ ಬಗೆ ಹೇಗಿತ್ತು ಅಂತ ಕೇಳಿದ್ರೆ ಭಾಳ ವಿಚಿತ್ರ. ಆದ್ರೆ ಮನೆ ಮಾಲಕ ಚಮಚ ಎದ್ದಿ ಅವ ಪಾಯಸ ತಿನ್ನಕತ್ತಿದ್ದ. ಆದ್ರೆ ಅತಿಥಿ ಹೆಂಗೆ ತಿನ್ನಕತ್ತಿದ್ದ ಅಂತ ಕೇಳಿದ್ರೆ ಆ ಪಾಯಸದ ತೊಟ್ಟೆಯೊಳಗೆ, ಆ ಪಾಯಸದ ಪಾತ್ರೆಯೊಳಗೆ ಕಿರುಬಳಿ ಎದ್ದುತ್ತಿದ್ದ, ಹೆಬ್ಬಟ್ಟು ಚೀಪ್ತಿದ್ದ. ತಿಳಿತಾ ನಿಮಗೆ ಹೇಳೋದು, ಕಿರುಬಟ್ಟು ಎದ್ದುತ್ತಿದ್ದ, ಹೆಬ್ಬಟ್ಟು ಚೀಪ್ತಿದ್ದ. ಆದ್ರೆ ಅವ ಮನೆ ಮಾಲಕಂದ, ಕಿರುಬಟ್ಟು ಎದ್ದು ಹೆಬ್ಬಟ್ಟು ಚಿಪ್ಪಿದ್ರೆ ಎಂದ್ರೆ ರುಚಿ ಗೊತ್ತಾಗ್ತದೇನು? ಅದು ಕೈಯೊಳಗೆ ಪಾಯಸ ತೊಗೊಂಡು ನಾಲಿಗೆಗೆ ಹಾಕೋದು ಬಿಟ್ಟು, ಆದರೆ ಕಿರುಬಳಿ ಎದ್ದು ಯಾಕೆ ಹೆಬ್ಬಟ್ಟು ಚಿಪ್ಪಾಕತ್ತೀರಿ ಅಂದ ತಕ್ಷಣ ಅವಾಗ ಹೇಳ್ದ, ಇಲ್ಲಿವರೆಗೆ ನಾನು ಬಂದು ಈ ಭೌತಿಕವಾಗಿರುವಂಥ ಸಂಪತ್ತುಗಳನ್ನು ನಾನು ಅಷ್ಟು ಗಳಿಸಿದೆ ಇಷ್ಟು ಗಳಿಸಿದೆ ಅಂತ ನೀನೇನು ಗಳಿಸಕತ್ತೀಯಲ್ಲ, ನಿಜವಾಗಿರುವಂಥ ಸಮಾಧಾನ ಸಂತೋಷ ಇಲ್ಲದ ಬದುಕು ಎಷ್ಟಿದ್ದರೆ ಆಗೋದು ಎನ್ನದ ಕಿರುಬಳಿ ಎದ್ದು ಹೆಬ್ಬಟ್ಟು ಚೀಪದಂಗೆ ನೀನು ಸಂಪತ್ತದಂತ ಹೇಳ್ದ. ಆ ದೃಷ್ಟಿಕೋನ ಇಟ್ಟುಕೊಂಡು ನಮ್ಮ ಗಳಿಕೆ ಎಷ್ಟೇ ಆಗಿದ್ರೂ ಕೂಡ ನಮ್ಮನ್ನು ಸಂತೃಪ್ತಿಗೊಳಿಸುವಂಥ ಗಳಿಕೆಯಾಗಿತ್ತು ಅಂದ್ರೆ ಅದು ಮಾತ್ರ ನಮ್ಮನ್ನು ಅದು ಇಲ್ಲಿಯಿಂದ ಸ್ವರ್ಗದವರೆಗೂ ಕೂಡ ದಾರಿ ಮಾಡಿಕೊಡ್ತದೆ. ಆ ನಿಟ್ಟಿನೊಳಗೆ ಅಪ್ಪು ಎಂಟರ್ಪ್ರೈಸಸ್ ಅವರು ನಿನ್ನೆ ಹೇಳಿದಂಥ ಪ್ರಸಂಗದೊಳಗೆ ಭಾಳ ಖುಷಿ ಆಯಿತು. ವ್ಯಾಪಾರ ಇರಬೇಕು, ಆ ವ್ಯಾಪಾರದೊಳಗೆ ಸಂತೋಷನೂ ಇರಬೇಕು, ಇನ್ನೊಬ್ಬರ ಕಲ್ಯಾಣ ಅಡಗಿರಬೇಕು. ನನ್ನ ವ್ಯಾಪಾರ ಚೆನ್ನಾಗಿ ಆಗಬೇಕಾಗಿತ್ತಂದ್ರೆ ಗ್ರಾಹಕರ ಕಲ್ಯಾಣ ಎಲ್ಲಿವರೆಗೆ ಬಯಸ್ತಾ ಇದ್ದಾರ ಅವ ನಿಜವಾಗಿರುವಂಥ ವ್ಯಾಪಾರಿ ಅಂತ ಭಾವಿಸಿಕೊಳ್ಳೋದಕ್ಕೆ ಪ್ರಯತ್ನವನ್ನು ಮಾಡೋಣ. ಆ ನಿಟ್ಟಿನೊಳಗೆ ಬಹುಶಃ ನನ್ನ ಮಾತುಗಳು ಹೆಚ್ಚಿಗೆ ಆಗ್ತಾ ಇರ್ಬೋದು. ಆ ಕಾರಣಕ್ಕಾಗಿ ಹೆಚ್ಚಿಗೆ ಏನನ್ನೂ ಮಾತನಾಡಲಾರ್ದೆ ಅವ್ರಿಗೆ ಒಳ್ಳೆಯ ಸದ್ಬುದ್ಧಿ ದೇವರು ಕರುಣಿಸಲಿ. ರೈತರು ಅಂದ ತಕ್ಷಣ ಇದೊಂದು ದೇವರದ ಎರಡನೇ ರೂಪ ಅಂತ ಭಾವಿಸಿಕೊಳ್ಳುವಂಥ ಆ ಒಂದು ಭಕ್ತಿ ಶಕ್ತಿ ದೇವರವರಿಗೆ ಕರುಣಿಸಲಿ ಅಂತ ಈ ವೇದಿಕೆ ಮುಖಾಂತರವಾಗಿ ಹಾರೈಸಿ ಅವರ ಅಂಗಡಿ ಅವರ ಮಳಿಗೆ ಅದು ಉತ್ತಮವಾಗಿ ಸಾಗಲಿ ಎನ್ನುವ ಶುಭ ಹಾರೈಕೆ ಮಾತುಗಳನ್ನು ಆಡ್ತಾ ನನ್ನ ಮಾತುಗಳನ್ನು ಮುಗಿಸ್ತಾ ಇದ್ದೇನೆ. ದಯವಿಟ್ಟು ಎಲ್ಲರೂ ಇನ್ನೂ ಮಾತನಾಡುವಂಥವರಾಗಿದ್ದಾರೆ, ಅವ್ರ ಎದುರುಗಡೆ ನನ್ನ ಮಾತುಗಳೇ ಜಾಸ್ತಿ ಆಗಬಾರ್ದು ಅನ್ನುವಂಥ ಮಾತನ್ನು ಹೇಳಬಯಸಿ ತಮ್ಮೆಲ್ಲರಿಗೂ ವಂದಿಸಿ ನನ್ನ ಮಾತನ್ನು ಮುಗಿಸ್ತಾ ಇದ್ದೇನೆ. ಎಲ್ರಿಗೂ ನಮಸ್ಕಾರ. ವೇದಿಕೆ ಮೇಲೆ ಕುಳಿತಿರುವ ಎಲ್ಲ ಗಣ್ಯರೇ, ಗುರು ಹಿರಿಯರೇ ಹಾಗೂ ವೇದಿಕೆ ಮುಂದಿರುವ ನನ್ನ ನೆಚ್ಚಿನ ರೈತ ಬಾಂಧವರೇ, ಮೊದಲನೇದಾಗಿ ನಾನು ಈ ಒಂದು ಅಪ್ಪು ಅಗ್ರಿ ಎಂಟರ್ಪ್ರೈಸಸ್ ಉದ್ಘಾಟನಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಅವರಿಗೆ ನಾನು ವೈಯಕ್ತಿಕವಾಗಿ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಪರವಾಗಿ ಹಾಗೂ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದ ಎಲ್ಲ ವಿಜ್ಞಾನಿಗಳ ಪರವಾಗಿ ತುಂಬ ಹೃತ್ಪೂರ್ವಕ ಅಭಿನಂದನೆಗಳನ್ನು ಸಲ್ಲಿಸಲಿಕ್ಕೆ ಶುಭಾಶಯ ಸಲ್ಲಿಸಲಿಕ್ಕೆ ಇಷ್ಟಪಡ್ತೇನೆ. ಯಾಕೆಂದರೆ ಇವತ್ತಿನ ದಿನ ರೈತ ಬಾಂಧವರು ಹೆಚ್ಚಿನದಾಗಿ ಮಾಹಿತಿಯನ್ನು ಇಂತಹ ಒಂದು ಇಂಪೋರ್ಟ್ ಡೀಲರ್ಸ್ಗಳನ್ನೇ ತಗೊಳ್ತಕ್ಕಂಥದ್ದು, ಮಾಹಿತಿಗಳು ಪ್ರಪ್ರಥಮವಾಗಿ ತಗೊಳ್ತಕ್ಕಂಥದ್ದು ಇಂಪೋರ್ಟ್ ಡೀಲರ್ಸ್ಗಳಿಂದ. ಅಂತಹ ಒಂದು ವಿಸ್ತರಣಾ ಕೆಲಸವನ್ನು ಈ ಒಂದು ಡೀಲರ್ಸ್ಗಳು ಮಾಡ್ತಾ ಬಂದಿದ್ದಾರೆ, ಮುಂದೆನೂ ಕೂಡ ಮಾಡ್ತಾ ಇದ್ದಾರೆ. ಹಾಗಾಗಿ ಇಂತಹ ಕೇಂದ್ರಗಳು ಹೆಚ್ಚಿನದಾಗಿ ನಮ್ಮ ಬಿಜಾಪುರ ಜಿಲ್ಲೆಯಲ್ಲಿ ಇದ್ದರೆ ಒಳ್ಳೆಯದು ಅಂತ ನನ್ನ ಅನಿಸಿಕೆ. ಯಾಕಂದರೆ ಭಾರತ ದೇಶದಲ್ಲಿ ಯಾವ ಜಿಲ್ಲೆಗಳು ಅತಿ ಹೆಚ್ಚು ರಾಸಾಯನಿಕಗಳನ್ನು ಗೊಬ್ಬರಗಳನ್ನು ಬಳಸ್ತಾ ಇದೆ ಅಂತ ಲೀಸ್ಟ್ ಮಾಡಿದಾಗ ಆ ಟಾಪ್ 100 ಜಿಲ್ಲೆಗಳಲ್ಲಿ ಬಿಜಾಪುರ ಜಿಲ್ಲೆಯೂ ಕೂಡ ಒಂದು. ಹಾಗಾಗಿ ನಾವು ರೈತರಲ್ಲಿ ಕೆಲವು ಮಾಹಿತಿಗಳನ್ನು ಹಂಚ್ಕೊಳ್ಳಿಕ್ಕೆ ತುಂಬ ದೊಡ್ಡ ಮಟ್ಟದ ಜಾಗೃತಿ ಕಾರ್ಯಕ್ರಮಗಳನ್ನು ನಮ್ಮ ಕೃಷಿ ಇಲಾಖೆ ಇರ್ಬೋದು, ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು, ಕೃಷಿ ವಿಶ್ವವಿದ್ಯಾಲಯಗಳಿರ್ಬೋದು ಅಥವಾ ಸಂಶೋಧನಾ ಕೇಂದ್ರಗಳಿರ್ಬೋದು, ಇವೆಲ್ಲವೂ ಕೂಡ ನಾವು ಹೆಚ್ಚು ಕಡಿಮೆ 2 ತಿಂಗಳಿಂದ ದಿನ ಒಂದು ಜಾಗೃತಿ ಕಾರ್ಯಕ್ರಮವನ್ನು ರೈತರಲ್ಲಿ
ಗೊಬ್ಬರಗಳನ್ನು ಕಡಿಮೆ ಮಾಡಿ, ಸಾವಯವ ಗೊಬ್ಬರಗಳನ್ನು ಹೆಚ್ಚು ಮಾಡಿ, ಖರ್ಚನ್ನು ಕಡಿಮೆ ಮಾಡಿ, ಉತ್ಪನ್ನ ಲಾಭವನ್ನು ಹೆಚ್ಚು ಮಾಡಬೇಕು ಅಂತೇಳಿ, ಜೊತೆಗೆ ಕೃಷಿಯನ್ನು ಉಳಿಸಬೇಕು ಅಂತೇಳಿ ಜಾಗೃತಿ ಕಾರ್ಯಕ್ರಮವನ್ನು ಇಡೀ ಜಿಲ್ಲೆಯಲ್ಲಿ, ಇಡೀ ದೇಶಾದ್ಯಂತ ಮಾಡ್ತಾಯಿದ್ದಾರೆ. ನಾವು ಕೂಡ ಅದರಂತೆಯೇ ಮಾಡ್ತಾಯಿದ್ವಿ. ಸೊ ಹಾಗಾಗಿ ಈ ಒಂದು ಕಾರ್ಯಕ್ರಮವನ್ನು ನಾವು ಈ ಒಂದು ವೇದಿಕೆಯಲ್ಲಿ ಜನ ಜಾಸ್ತಿ ಸೇರೋದ್ರಿಂದ ನಾವು ಈ ಒಂದು ಅವಕಾಶವನ್ನು ನಾವು ಅನುಭವಿಸ್ತಾ ಇದ್ದೀವಿ ಮತ್ತು ಹಂಚ್ಕೊತಾ ಇದ್ದೀವಿ. ಸೊ ತಮಗೆಲ್ಲರಿಗೂ ರೈತ ಬಾಂಧವರು ಮತ್ತೊಮ್ಮೆ ನಿಮಗೆಲ್ಲರಿಗೂ ಕೂಡ ನಾನು ಅಭಿನಂದನೆ ಮತ್ತು ಸ್ವಾಗತವನ್ನು ಬಯಸಲಿಕ್ಕೆ ಇಷ್ಟಪಡ್ತೇನೆ. ಇಲ್ಲಿ ನಾನು ಮಾತಾಡ್ತಕ್ಕಂಥ ಸಮಯ ಭಾಳ ಕಡಿಮೆ ಇದೆ, ಭಾಳ ಮಾತಾಡಲ್ಲ, ಒಂದು 10 ನಿಮಿಷ ಮಾತಾಡ್ತೀನಿ. ಮಾತಾಡಲಿಕ್ಕೆ ವೇದಿಕೆ ಬೇರೆ ಇದೆ, ಅಲ್ಲೂ ಕೂಡ ಮಾತಾಡಲಿಕ್ಕೆ ಅವಕಾಶ ಇರುತ್ತೆ. ಇಲ್ಲಿ ಸ್ವಲ್ಪ ಅಷ್ಟೇ ಮಾತಾಡಲಿಕ್ಕೆ ಇಷ್ಟಪಡ್ತೇನೆ. ಏನಾದರೂ ಪ್ರಶ್ನೆಗಳಿದ್ದರೆ ಪ್ರಶ್ನೆಗಳ ಮುಖಾಂತರ ನೀವು ಕೇಳ್ಬೋದು ಅಂತ ನನ್ನ ಅನಿಸಿಕೆ. ಇಡೀ ಜಗತ್ತಿನಲ್ಲಿ ಬಹಳ ಮುಖ್ಯವಾದಂತಹ ಕ್ಷೇತ್ರ ಕೃಷಿ ಕ್ಷೇತ್ರ. ಜಗತ್ತಲ್ಲಿ ಯಾವುದೇ ಕ್ಷೇತ್ರ ಇರಲಿ ಅಥವಾ ಯಾರೇ ಕ್ರಿಮಿ ಕೀಟ ಜೀವಿಗಳು ಸೃಷ್ಟಿಯಾಗಿರ್ತಕ್ಕಂತಹ ಯಾವುದೇ ಜೀವಿ ಇರಲಿ, ಮುಖ್ಯವಾಗಿ ಬೇಕಾಗಿರ್ತಕ್ಕಂಥದ್ದು ಕೃಷಿ. ಎಲ್ಲಿ ತನಕ ಈ ಜೀವಿಗಳು, ಮನುಷ್ಯರು, ಪ್ರಾಣಿಗಳು, ಪಕ್ಷಿಗಳು ಆಹಾರವನ್ನು ತಿಂತವೋ ಅಲ್ಲಿ ತನಕನೂ ಕೂಡ ಅಗ್ರಿಕಲ್ಚರ್ ಬೇಕು. ಆದರೆ ಈ ಅಗ್ರಿಕಲ್ಚರನ್ನು ನಾವು ಉಳಿಸಬೇಕು ಅಂತಂದರೆ ನಾವು ಮಾಡುವ ಬೇಸಾಯ ಪದ್ಧತಿಗಳು ಅಥವಾ ಕ್ರಮಗಳು ಬಹಳ ಮುಖ್ಯವಾಗತಕ್ಕಂಥದ್ದು. ಕೃಷಿ ಎಲ್ಲರಿಗೂ ಬೇಕು, ಯಾವಾಗಲೂ ಬೇಕು, ಮುಂದೆನೂ ಬೇಕು ಅಂತಂದರೆ ನಾವು ಇವತ್ತು ಕೃಷಿಯನ್ನು ಹೇಗೆ ಮಾಡ್ತೀವಿ ಅನ್ನೋದೇ ಬಹಳ ಮುಖ್ಯ. ನಾನು ಬೇರೆ ಬೇರೆ ಜಿಲ್ಲೆಯಲ್ಲಿ ಕರ್ನಾಟಕದಲ್ಲಿ ಕೆಲಸ ಮಾಡ್ತಾಯಿದ್ದೇನೆ. ಆದರೆ ಈ ಜಿಲ್ಲೆಯಲ್ಲಿ ಅತಿ ಹೆಚ್ಚು ರಾಸಾಯನಿಕಗಳನ್ನು ಬಳಸೋದು ಜಾಸ್ತಿ, ಗೊಬ್ಬರನೂ ಕೂಡ ಕೆಲವು ಬೆಳೆಗಳಲ್ಲಿ ಜಾಸ್ತಿ ಬೆಳೆಸ್ತೀರಿ, ಖರ್ಚು ಭಾಳ ಮಾಡ್ತೀರಿ, ಉತ್ಪನ್ನ ಕಡಿಮೆ. ಎಷ್ಟೋ ಜನ ರೈತರು ನಾನು ನೋಡಿದ್ದೀನಿ, ದ್ರಾಕ್ಷಿಯಲ್ಲಿ ದಿನ ಔಷಧಿ, ಬೆಳಗಿನ ಹೊಡಿತಾರೆ, ಸಾಯಂಕಾಲ ಹೊಡಿತಾರೆ. ದಾಳಿಂಬ್ರಲ್ಲೂ ಕೂಡ, ಇತ್ತೀಚೆಗೆ ತೊಗರಿಯಲ್ಲೂ ಕೂಡ ಹೆಚ್ಚು ಕಡಿಮೆ ಒಂದು 5-6 ಸಿಂಪಡಣೆನ ಹೊಡಿತಾ ಇದ್ದಾರೆ. ನೀವು ವಿಚಾರ ಮಾಡಬೇಕು, ಕೃಷಿಯಲ್ಲಿ ಈ ಬೆಳೆ ತೆಗಲಿಕ್ಕೆ, ಇಷ್ಟು ಇಳುವರಿ ತೆಗಲಿಕ್ಕೆ, ಈಗ ಉದಾಹರಣೆ ಶುಗರ್ ಕೇನ್, ಕಬ್ಬು, ಎಕರೆಗೆ 30ರಿಂದ 40 ಟನ್ ಇಳುವರಿಯನ್ನು ತಗೊಳ್ತಾ ಇದ್ರಿ. ಖರ್ಚು ಎಷ್ಟು ಮಾಡ್ತಿದ್ರಿ? ಏನೂ ಇಲ್ಲ, ಲಾಭ ಅಂತೂ ಇಲ್ಲವೇ ಇಲ್ಲ ಈ ಕೆಲವು ಬೆಳೆಗಳಲ್ಲಿ. ಆದರೆ ನಿಮ್ಗೆ ಹೊಲ ಜಾಸ್ತಿ ಇರೋದ್ರಿಂದ ಒಂದು 50 ಎಕರೆ 100 ಎಕರೆ ಹೊಲ ಇರ್ತದೆ, ಎಲ್ಲ ಸೇರಿದಾಗ ನಿಮ್ಗೆ 5 ಲಕ್ಷನೋ 10 ಲಕ್ಷನೋ 20 ಲಕ್ಷ ನಿಮ್ಗೆ ದುಡ್ಡು ಬರ್ಬೋದು. ಬಹುಶಃ ಅದರಿಂದ ನೀವು ಖುಷಿಯಿಂದಿರ್ಬೋದು. ಬಟ್ ಈ 10 ಲಕ್ಷ 20 ಲಕ್ಷನ ನೀವು ಮನಸ್ಸು ಮಾಡಿದ್ರೆ 1 ಎಕರೆಲ್ಲೇ ಮಾಡಲಿಕ್ಕೆ ಕೂಡ ಅವಕಾಶಗಳಿದೆ. ಬಟ್ ಇದು ಒಂದು ವೈಜ್ಞಾನಿಕವಾಗಿ ಯೋಜನೆ ಮಾಡಿದಾಗ, ಕಬ್ಬಲ್ಲಿ ಬರೀ 5,000 ಖರ್ಚು ಮಾಡಿದ್ರು ಕೂಡ 1 ಎಕರೆಗೆ ಏನು ಬೇಕೋ ಗೊಬ್ಬರನ ಕೊಡಲಿಕ್ಕೆ ಅವಕಾಶಗಳಿದೆ. ನಾನು ಬಂದಂತಹ 3 ವರ್ಷಗಳಿಂದ ಇದೇ ವಿಷಯವಾಗಿ ನಾವು ಪ್ರಾತ್ಯಕ್ಷಿಕೆಗಳನ್ನು ಮಾಡ್ತಾ ಬಂದಿದ್ದೇನೆ. ಖರ್ಚನ್ನು ಕಡಿಮೆ ಮಾಡಲಿಕ್ಕೆ, ಇಳುವರಿಯನ್ನು 30 ಟನ್ನಿಂದ 150 ಟನ್ ಹೆಂಗೆ ತಗೊಳ್ಬೇಕು ಅಂತೇಳಿ ಕೂಡ ನಾವು ಪ್ರಾತ್ಯಕ್ಷಿಕೆ ನಾವು ಮಾಡ್ತಾಯಿದ್ವಿ. ಬಹುಶಃ ನಿಮಗೆಲ್ಲ ಗೊತ್ತಿರ್ಬೋದು, ನಾವು ಬಿಜಾಪುರ ಜಿಲ್ಲೆಯಲ್ಲಿ ಕಬ್ಬಲ್ಲಿ ದಾಖಲೆ ಇಳುವರಿ ಮಾಡಿದ್ದೀವಿ. ಇದೇ ವರ್ಷವೂ ಕೂಡ ನಾವು ಪ್ರಾತ್ಯಕ್ಷಿಕೆ ಮಾಡಿದ್ವಿ. ಅದರಲ್ಲಿ 1 ಎಕರೆಗೆ 150 ಟನ್ ಇಳುವರಿನ ತಗೊಳ್ತಕ್ಕಂಥದ್ದು. 7 ಫೂಟ್ ಸಾಲಿಟ್ಟು ತಿಪ್ಪೆ ಗೊಬ್ಬರ, ಪ್ರೆಸ್ಮೆಡ್, ಮಳ್ಳಿ ಗೊಬ್ಬರ ಯೂಸ್ ಮಾಡಿರ್ತಕ್ಕಂಥದ್ದು. ಇದೇ ಇಂಗಳಿಗೆಯಲ್ಲಿ ಕೂಡ ಒಂದು 3 ಎಕರೆ ಹೊಲ ಕೇವಲ ತಿಪ್ಪೆ ಗೊಬ್ಬರ, ಮಳ್ಳಿ ಗೊಬ್ಬರ, ಜೀವಾಣು ಗೊಬ್ಬರ ಮತ್ತು ಜೀವಾಮೃತ ಇದಿಷ್ಟು ಬಳಸ್ಕೊಂಡು ಕೂಡ 100 ಟನ್ ತೆಗಿಬೇಕು ಅಂತೇಳಿ ನಾವು ಪ್ಲ್ಯಾನ್ ಮಾಡಿದ್ದೀವಿ. ಈಗಾಗಲೇ 3 ತಿಂಗಳು 4 ತಿಂಗಳು ಬೆಳೆ ಇದೆ, ನೀವು ಯಾವಾಗ ಬೇಕು ನೋಡ್ಬೋದು. ನಾ ಹೇಳೋದು ಇಷ್ಟೇ, ಕೃಷಿಯಲ್ಲಿ ರಾಸಾಯನಿಕಗಳನ್ನು ಕಡಿಮೆ ಮಾಡಿ, ಅಂಗಡಿ ಗೊಬ್ಬರವನ್ನು ಕಡಿಮೆ ಮಾಡಲಿಕ್ಕೆ ಸಾಧ್ಯತೆ ಇದೆ. ಅದರಲ್ಲೂ ಕೂಡ ಬಿಜಾಪುರ ಜಿಲ್ಲೆಯಲ್ಲಿ ಯಾವುದೇ ಗೊಬ್ಬರವನ್ನು ಹಾಕದೆ ಬೆಳೆಯಲು ಕೂಡ ಸಾಧ್ಯ ಇದೆ. ಇವತ್ತಿನ ದಿನ ನಿಮ್ಮ ಮಣ್ಣು, ನೀರು, ಖರ್ಚು ಉಳಿತಾಯ ಮಾಡಬೇಕು ಅಂತಂದರೆ ನಾವು ಪ್ರಮುಖವಾಗಿ ಆಯ್ಕೆ ಮಾಡ್ಕೋಬೇಕಾದದ್ದು ಸಾವಯವ ಕೃಷಿ ಅಥವಾ ನೈಸರ್ಗಿಕ ಕೃಷಿ ಅಥವಾ ಸಾವಯವ ಪ್ಲಸ್ ನೈಸರ್ಗಿಕ ಕೃಷಿಯನ್ನು ಅಳವಡಿಸ್ಕೊಂಡಾಗ ನಿಮ್ಮ ಭೂಮಿ ಉಳಿತದೆ, ನಿಮ್ಮ ನೀರು ಉಳಿತದೆ, ಬೆಳೆ ಕೂಡ ಸುಸ್ಥಿರವಾಗಿ, ಅಂದರೆ ಪ್ರತಿ ವರ್ಷವೂ ಕೂಡ ಇಳುವರಿಯನ್ನು ಕಾಪಾಡಿಕೊಳ್ಳಲಿಕ್ಕೆ ಸಾಧ್ಯತೆ ಇದೆ. ಶುಗರ್ ಕೇನ್, ಕಬ್ಬನ್ನು ತಗೊಂಡೆ ಆದರೆ
1 ಎಕರೆಗೆ 100 kg ಸಾರಜನಕ, 30 kg ರಂಜಕ, 75 kg ಪೊಟ್ಯಾಶ್ ಕೊಡಬೇಕು, 10 kg ಜಿಂಕು, ಕಬ್ಬಿಣ, ಮೆಗ್ನೀಸಿಯಮ್ ಕೊಡಬೇಕು ರೀ. ನಾನು ಇಲ್ಲಿ ಒಂದು ಸಲಹೆ ಹೇಳ್ತೇನೆ ನಿಮಗೆ. ಇದಿಷ್ಟು ಮಾಡಲಿಕ್ಕೆ ನಿಮಗೆ ಹೆಚ್ಚು ಕಡಿಮೆ ಗೊಬ್ಬರಕ್ಕೆ 30,000 ರಿಂದ 35,000 ರೂಪಾಯಿ ಖರ್ಚಾಗ್ತದೆ ರೀ. ಬಟ್ ನಾನು ಹೇಳೋ ಮಾಹಿತಿಲಿ ಕೇವಲ 5,000 ರೂಪಾಯಿ ಖರ್ಚು ಮಾಡಿದ್ರು 30,000 ರೂಪಾಯಿ ಉಳಿತಾಯ ಮಾಡ್ಬೋದು. ಉದಾಹರಣೆಗೆ 1 ಎಕರೆಗೆ 8 kg 10 kg ಸೆಣಬನ್ನು ಹಾಕೋದ್ರಿಂದ 15 ಟನ್ ಸೊಪ್ಪು ಬರ್ತದೆ ರೀ, ತಪ್ಪಲ ಹಸಿರೆಲ್ಲ ಗೊಬ್ಬರಗಳು. ಆ 15 ಟನ್ನ ನೀವು 1 ಎಕರೆಗೆ ಮತ್ತೆ ಮಣ್ಣು ಸೇರಿಸಿದೆಯಾದರೆ 7 ಚೀಲ ಯೂರಿಯಾ, 2 ಚೀಲ DAP, 2 ಚೀಲ ಪೊಟ್ಯಾಶ್ ಸಿಗ್ತದೆ ರೀ. ಇದಕ್ಕೆ ಖರ್ಚಾಗೋದು ಬರೀ 2,000 ರೂಪಾಯಿ. ಇನ್ನೊಂದು ತಂತ್ರಜ್ಞಾನ, ರವದಿನ ಬೆಂಕಿ ಹಿಡ್ದೇ ಗೊಬ್ಬರವಾಗಿ ಪರಿವರ್ತನೆ ಮಾಡಲಿಕ್ಕೆ ಅದಕ್ಕೆ ನಿಮ್ಗೆ 1,000 ರೂಪಾಯಿ ಖರ್ಚಾಗ್ತದೆ ರೀ. ಅದರಲ್ಲಿ ನಿಮಗೆ 1 ಎಕರೆಲಿ 10 ಟನ್ ರವದಿ ಇದ್ದರೂ ಕೂಡ 8 ಚೀಲ ಯೂರಿಯಾ, 3 ಚೀಲ DAP, 2 ಚೀಲ ಪೊಟ್ಯಾಶ್ ಸಿಗ್ತದೆ ರೀ. 40 kg ಜಿಂಕ್ ಸಲ್ಫೇಟ್ ಸಿಗ್ತದೆ. ನಮ್ಮ ಸಿಫರಸ್ಸು 10 kg. ಎರಡೂ ಸೇರಿ ಖರ್ಚು ಎಷ್ಟಾಯಿತು? 3,000 ರೂಪಾಯಿ ಆಯಿತು. ಇನ್ನೊಂದಿದೆ ಜೀವಾಣು ಗೊಬ್ಬರಗಳು, ಅಜೋಬ್ಯಾಕ್ಟರ್, PSP, KSP ಅಂತೇಳಿ. ಇದಕ್ಕೆ ಖರ್ಚಾಗೋದು ನಿಮಗೆ 1,200 ಎಲ್ಲ ಸೇರಿ. ಒಟ್ಟು ಎಲ್ಲ ಸೇರಿ ನಿಮಗೆ 4,200 ಅಥವಾ 5,000 ರೂಪಾಯಿ ಅಂತ ಇಟ್ಕೊಡ್ರಿ. 5,000 ಖರ್ಚು ಮಾಡಿ ಈ 3 ಕೆಲಸ ಮಾಡಿದ್ರೆ ನಾವೇನು ಶಿಫಾರಸ್ ಮಾಡಿದ್ವಿ ಅದರ 2 ರಿಂದ 3 ಪಟ್ಟು ಗೊಬ್ಬರ ನಿಮಗೆ ಅದು ಒಂದರಲ್ಲೇ ಸಿಗ್ತದೆ. ಇದರಿಂದ ನಿಮಗೆ ಗೊಬ್ಬರದ ಖರ್ಚು ಉಳಿತಾಯ, ನೀರು ತಂಪಿಡಿತದೆ, ಕಸ ಕಂಟ್ರೋಲ್ ಆಗ್ತದೆ, ನಿಮ್ಮ ಮಣ್ಣು ಉಳಿತೈತೆ ರೀ, ನಾವು ಕೂಡ ಉಳಿತೀವಿ. ಜೀವಾಮೃತ ಬಹುತೇಕ ಹಣ್ಣಿನ ಬೆಳೆಗಳಲ್ಲಿ ಲಾಂಗ್ ಡ್ಯೂರೇಷನ್ ಬಹು ವಾರ್ಷಿಕ ಬೆಳೆಗಳಾದಂಥ ಹಣ್ಣು ಬೆಳೆಗಳಲ್ಲಿ ನಾವು ಜೀವಾಮೃತವನ್ನು ಪ್ರತಿ 10 ದಿನಕ್ಕೆ ಮಣ್ಣಿಗೆ ಕೊಡೋದ್ರಿಂದ 1 ಬ್ಯಾರಲ್ ಜೀವಾಮೃತ ಮಾಡಿಕೊಂಡ್ರೆ 1 ಎಕರೆಗೆ ನೀವು ಹಾಕ್ಬೋದು. ಸೊ ಅದನ್ನೀಗ ನೀವು ಮಾಡಿದ್ದೆ ಆದರೆ ಅದರಲ್ಲಿ 1 ಮಿಲಿ ಜೀವಾಮೃತದಲ್ಲಿ ಸುಮಾರು 2 ಕೋಟಿ ಬ್ಯಾಕ್ಟೀರಿಯಾ ಇರ್ತದೆ. ಇವಿಷ್ಟು ಮಾಡಿಕೊಂಡ್ರೂ ಕೂಡ ನಾವು ನಮ್ಮ ಕೃಷಿಯನ್ನು ಉಳಿಸ್ಬೋದು, ಮಣ್ಣನ್ನು ಉಳಿಸ್ಬೋದು. ರೈತ ಬಾಂಧವರು ನಿಮ್ಮೆಲ್ಲ ನಿಂಬೆ ಇರ್ಬೋದು, ದಾಳಿಂಬೆ ಇರ್ಬೋದು, ದ್ರಾಕ್ಷಿ ಇರ್ಬೋದು, ಕಬ್ಬಿರ್ಬೋದು, ಇವನ್ ತೊಗರಿನೂ ಕೂಡ ಬಹುತೇಕ ಎಲ್ಲ ಬೆಳೆಗಳಲ್ಲೂ ಕೂಡ ಸಾವಯವ ಕೃಷಿ ಮಾಡಲಿಕ್ಕೆ, ನೈಸರ್ಗಿಕ ಮಾಡಲಿಕ್ಕೆ ಅವಕಾಶ ಇದೆ. ದಯವಿಟ್ಟು ಪಕ್ಕದಲ್ಲಿರ್ತಕ್ಕಂತಹ ಕೃಷಿ ವಿಜ್ಞಾನ ಕೇಂದ್ರಕ್ಕೆ ಭೇಟಿ ಕೊಟ್ಟು ವಿಜ್ಞಾನಿಗಳನ್ನ ಭೇಟಿ ಮಾಡಿ ಮಾಹಿತಿ ತಗೊಂಡು ಚಾರ್ಟ್ ತಗೊಂಡು ನೀವು ಮಾಡಿದ್ದೇ ಆದರೆ ನೀವು ಕೃಷಿಯನ್ನು ಉಳಿಸ್ಬೋದು, ಮಣ್ಣನ್ನು ಉಳಿಸ್ಬೋದು, ನೀರನ್ನು ಉಳಿಸ್ಬೋದು. ಇಷ್ಟು ಹೇಳಿ ನಾನು ಇಲ್ಲಿಗೆ ವಿರಾಮ ಕೊಡ್ತೇನೆ. ಯಾಕಂದರೆ ಇದು ಆಲ್ರೆಡಿ ಸಮಯ ಆಗಿದೆ, ಇನ್ನೂ ಅತಿಥಿಗಳು ಮಾತಾಡುವಂತಹ ವಿಷಯಗಳಿದೆ. ಸೊ ಹಾಗಾಗಿ ನಿಮಗೇನು ಮತ್ತೆ ಮಾಹಿತಿ ಬೇಕು ಅಂದರೆ ನಮ್ಮ ಕೃಷಿ ವಿಜ್ಞಾನ ಕೇಂದ್ರದಲ್ಲಿ 8 ವಿಜ್ಞಾನಿಗಳು ಕೆಲಸ ಮಾಡ್ತೀವಿ. ನೀವು KVKಗೆ ಭೇಟಿ ಕೊಟ್ಟರೆ ನಿಮ್ಗೆ ಎಲ್ಲ ಥರದ ಮಾಹಿತಿಗಳು, ಸಂಪನ್ಮೂಲಗಳು ನಿಮಗೆ ಸಿಗ್ತದೆ ಅಂಥೇಳಿ ಇದೊಂದು ಅವಕಾಶ ಮಾಡಿಕೊಟ್ಟಂತಹ ಎಲ್ಲರಿಗೂ ಆಯೋಜಕರಿಗೂ ವಂದಿಸಿ ನನ್ನ ಮಾತನ್ನ ಮುಗಿಸ್ತೇನೆ. ಥ್ಯಾಂಕ್ ಯು. ಆಸೀನರಾಗಿರತಕ್ಕಂಥ ಧನಶೆಟ್ಟಿಯವರೇ ಹಾಗೂ ಅಶೋಕ್ ನಾಡಗೌಡವರೇ ಹಾಗೂ ಕೃಷಿ ಅಧಿಕಾರಿಗಳೇ, ಇಲ್ಲಿ ತನಕ ಎಲ್ಲರೂ ನಿಮಗೆ ಭಾಳಷ್ಟು ವಿಷಯಗಳ ಹೇಳಿದ್ದಾರೆ. ನಾನು ಹೆಚ್ಚಿಗೆ ಮಾತನಾಡಲಿಕ್ಕೆ ಹೋಗೋದಿಲ್ಲ, ಈಗ ಸಮಯ ಆಗಿದೆ. ಶರಣರ ಬರುವೆಗೆ ಪ್ರಾಣ ಜೀವಾಳವಯ್ಯ, ಸರ್ವೇ ಜನ ಸುಖಿನೋ ಭವಂತು. ಅಪ್ಪು ಅಗ್ರಿ ಎಂಟರ್ಪ್ರೈಸಸ್ ಕೃಷಿ ಪರಿಕರಗಳು ಮತ್ತು ರಾಸಾಯನಿಕ ಗೊಬ್ಬರಗಳ ಮಾರಾಟ ಮಳಿಗೆ ಭಾಳಷ್ಟು ಒಂದು ವಿಜೃಂಭಣೆಯಿಂದ ಆಯಿತು. ನಮಗೂ ಭಾಳ ಖುಷಿ ಆಯಿತು. ಇಲ್ಲಿ ಇಂಡಿ ಒಳಗೆ ಈ ವೇದಿಕೆ 102ನೇ ವೇದಿಕೆ ನಮ್ಮದು. ಇವತ್ತಿನ ದಿವಸ 102ನೇ ವೇದಿಕೆ. ಮೊದಲು ನಾನು ಕಾಲೇಜ್ ಇಲ್ಲೇ ಶಾಂತೇಶ್ವರ ಗುಡಿಯಲ್ಲಿ ಡಿಗ್ರಿ ಮುಗಿಸಿದ್ದೇನೆ.
ಅದಕ್ಕೆ ಭಾಳ ನನಗೂ ಸಂತೋಷ ಆಗ್ತದೆ. ಮಳೆ ಆಗಬೇಕಾಗಿತ್ತು, ಮಳೆ ಆಗಿಲ್ಲ. ದೇವ್ರಿಗೆ ಬೇಡ್ಕೊರಿ, ಮಳೆ ಆಗ್ತದೆ. ಎಷ್ಟೊತ್ತಿದ್ರು ಮಳೆ ಆಗ್ತದೆ. ಇನ್ನು ಭಾಳ ಆದ್ರೆ 1 ವಾರದಲ್ಲಿ ಮಳೆ ನಿಮ್ಗೆ ದೇವರ ಪರಮಾತ್ಮ ಕೊಡ್ತಾನೆ. ಭಾಳಷ್ಟು ಟಿ ವಿ ಮಾಧ್ಯಮಗಳು ಮತ್ತು ಇನ್ನಿತರ ಜ್ಞಾನಿಗಳು ಮಳೆನೇ ಆಗೋದಿಲ್ಲ, ಬರಗಾಲದ ಹೇಳಿಕೆಯನ್ನು ಕೊಡ್ತಿದ್ದಾರೆ. ಹಾಗೇನಿಲ್ಲ, ನಾವು ಜನರಿಗೆ ಪರಮಾತ್ಮ ಬದುಕಿಸ್ಬೇಕಾಗ್ಯದ. ಮಳೆ ಆಗಲಿಲ್ಲ ಬಹಳಷ್ಟು ಮಂದಿ ಬದುಕಲಿಕ್ಕೆ ಸಾಧ್ಯ ಆಗೋದಿಲ್ಲ. ಎಷ್ಟೊತ್ತಿದ್ರೂ ಮಳೆ ಆಗ್ತದೆ ಅಷ್ಟೇ ಹೇಳಿ ನಾವು ಮತ್ತು ಹೆಚ್ಚಿಗೆ ಹೇಳಂಗಿಲ್ಲ. ನೀವು ದೇವ್ರ ಮೇಲೆ ಭಕ್ತಿ ಇಡ್ರಿ, ಪರಮಾತ್ಮ ಮೇಲೆ ಭಕ್ತಿ ಇಡ್ರಿ, ಧೈರ್ಯ ತಗೋರಿ. ಧೈರ್ಯಂ ಸರ್ವತ್ರ ಸಾಧನಂ. ಸಾಧನೆಗೆ ಅಸಾಧ್ಯವಾದದ್ದು ಯಾವುದೂ ಇಲ್ಲ. ಅಪ್ಪು ಪಟ್ಟಣಶೆಟ್ಟಿ ಇವರಿಗೆ ಪರಮಾತ್ಮನ ಆಶೀರ್ವಾದ, ನನ್ನ ಗುರುವಿನ ಆಶೀರ್ವಾದ ಸದಾ ಇರಲೆಂದು ಹಾರೈಸಿ ಅವನಿಗೆ ಒಳ್ಳೆಯದಾಗಲಂತೇಳಿ 2 ಮಾತುಗಳನ್ನು ಹೇಳಿ ಇಲ್ಲಿಗೆ ನನ್ನ 2 ಮಾತುಗಳಿಗೆ ವಿದಾಯ ಹೇಳಿ ಎಲ್ಲರಿಗೂ, ಹಲಸಂಗಿಯ ಭಕ್ತಾದಿಗಳಿಗೂ ಹಾಗೂ ಇಂಡಿ ಭಕ್ತಾದಿಗಳಿಗೂ ಹಾಗೂ ನಮ್ಮ ಅಕ್ಕ ತಂಗಿಯರಿಗೂ ದೇವರ ಆಶೀರ್ವಾದ ಇರಲಿ ಅಂಥೇಳಿ ಹಾರೈಸುತ್ತಾ ಕೊನೆಯದಾಗಿ ನಾನು ಮತ್ತೊಮ್ಮೆ ಹೇಳುತ್ತೇನೆ, ಆಶೀರ್ವಾದಗಳು.